ಎಲ್ಲರಿಗೂ ನಮಸ್ಕಾರ. ಇವತ್ತು ಮರ್ಯಾದೆ ರಾಮಣ್ಣ ಸೆಟ್ಟಿಗೆ ಬಂದಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು. ಇದು ನಮ್ಮ ಮರ್ಯಾದೆ ರಾಮಣ್ಣನ ಒಂದು ಟೀಮ್, ಒಂದು ಕುಟುಂಬ. ಇದು ನಮ್ಮ ಕುಟುಂಬ ಇಲ್ಲಿದೆ, ಇವ್ರ ಕುಟುಂಬ ಅಲ್ಲಿದೆ. ಆಯಿತು. ಸೊ ತುಂಬ ಖುಷಿ ಇದೆ ಈ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ನನಗೆ. ಮತ್ತು ಇಲ್ಲಿ ನಮ್ಮ ಡೈರೆಕ್ಟ್ರ್ ಇದ್ದಾರೆ ಮನು ಅಂತ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಇಲ್ಲಿದೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರೊಡಕ್ಷನ್ ಟೀಮ್, ನಮ್ಮ ಪ್ರೊಡ್ಯೂಸರು. ಮತ್ತು ಈ ಸೀರಿಯಲ್ಲು ಒಪ್ಕೊಳ್ಳೋಕ್ಕೆ ಕಾರಣನೇ ಅವರು. ಎಷ್ಟು ಚೆನ್ನಾಗಿ ನರೇಷನ್ ಕೊಟ್ಟರು ಅಂದರೆ ಈ ಮರ್ಯಾದೆ ರಾಮಣ್ಣಂದು, ಜರಳ್ ಸರ್ ಅಂತ. ಸೊ ಥ್ಯಾಂಕ್ ಯು ಜರಳ್ ಸರ್. ಸ್ಕ್ರೀನ್ ಪ್ಲೇನು ಎಲ್ಲ ಅವರೇ ಕೊಡ್ತಾ ಇರ್ತಾರೆ, ಎಲ್ಲ ಡಿಸ್ಕಷನ್ ಮಾಡಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಪ್ರತಿದಿನ ಯಾರೇ ನೋಡಿದ್ರು, ಯಾರೇ ಸಿಕ್ಕಿದ್ರು ನಮಗೆ ಎಲ್ಲೂ ಒಂದು ಸ್ವಲ್ಪನೂ 1% ಸಹ ನೆಗೆಟಿವ್ ಆಗಿ ಯಾರೂ ಮಾತಾಡಿಲ್ಲ ಇಲ್ಲಿವರೆಗೂ. ಸೊ ವೆರಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್. ಹಾಗೆ ನಮ್ಮಮ್ಮ. ಸೊ ನಂದು ಮತ್ತು ವೀಣಮ್ಮಂದು ಇದು ಸೆಕೆಂಡ್ ಪ್ರಾಜೆಕ್ಟು. ಮುಂಚೆ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಅಲ್ಲೂ ಮಗ, ಇಲ್ಲೂ ಮಗ. ಇಲ್ಲಿ ಏನಕ್ಕೆ ಬ್ರಹ್ಮಚಾರಿ ಆಗಿ ನನ್ನನ್ನು ಇಟ್ಬಿಟ್ಟಿದ್ದಾರೋ ಅಂತ ನನಗಂತೂ ಗೊತ್ತಿಲ್ಲ, ಜನಕ್ಕೆಲ್ಲ ಗೊತ್ತಿರ್ಬೋದು. ಸೊ ಯಾರಿಗೂ ಹೇಳ್ತಾ ಇಲ್ಲ ಅವರು. ಸೊ ವೀಣಮ್ಮ ಇದ್ದಾರೆ, ಸುಂದರ್ ಸರ್ ಇದ್ದಾರೆ, ವಿದ್ಯಮ್ಮ ಇದ್ದಾರೆ, ಈ ಕಡೆ ಜೀವಿತ ಅವರಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಚಹಾ ಗ್ರಾಹಕ, ನಮ್ಮ ಕ್ಯಾಮ್ರಾಮನ್ ಇದ್ದಾರೆ ಇಲ್ಲಿ ಜೀವ ಅಂತ. ಸೊ ತುಂಬ ಚೆನ್ನಾಗಿ ಎಲ್ಲರನ್ನೂ ತೋರಿಸ್ತಾ ಇದ್ದಾನೆ ಜೀವ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಎಂಟೈರ್ ಟೀಮು. ಎಲ್ಲರಿಗೂ ಕೊಡ್ತೀನಿ, ಅವರವರೇ ಮಾತಾಡಲಿ. ಎಲ್ಲರೂ ಬ್ಯೂಟಿಫುಲ್ ಪರ್ಫಾರ್ಮರ್ಸು. ನನಗೆಲ್ಲರ ಜೊತೆನೂ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಇದೆ. ಇದಕ್ಕಿಂತ ಮುಂಚೆನೂ ನಾನು ಸೀರಿಯಲ್ಗಳು ಮಾಡಿದ್ದೀನಿ, ಒಂದು 2-3 ಸೀರಿಯಲ್ಲು, ಸುಮಾರು ಸಿನಿಮಾಗಳು. ಬಟ್ ಇದು ಟೆಲಿಕಾಸ್ಟ್ ಹಾಕಿಂತ ಮುಂಚೆನೇ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದೆ. ಎಲ್ಲರೂ ಫ್ಯಾಮಿಲಿ ಥರ ಆಗಿಬಿಟ್ಟಿತ್ತು. ಅದೇ ಥರ ಇದೆ, ಅದೇ ಥರ ಮುಂದಕ್ಕೂ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ ಒಂದು ನಮಗೆ ಫೀಲ್ ಕೊಟ್ಟಿದ್ದಕ್ಕೆ. ನಿಜವಾಗ್ಲೂ ಅಮ್ಮ ನಾನು ನೋಡ್ಕೊಂಡು ಹೇಳು. ಥ್ಯಾಂಕ್ ಯು ಸೋ ಮಚ್ ಆ ಫೀಲ್ ಕೊಟ್ಟಿದ್ದಕ್ಕೆ. ಮುದುಕು ಐ ಲವ್ ಯು ಸೋ ಮಚ್. ಅಯ್ಯಯ್ಯೋ ಕೊಟ್ಟೆ, ಅಮ್ಮನ ಕೊಡ್ತೀನಿ, ಮಾತಾಡಿ. ಥ್ಯಾಂಕ್ ಯು. ಫಸ್ಟ್ ನಮಸ್ಕಾರ ಎಲ್ರಿಗೂ. ಈ ಮನೆಯ ಹಿರಿಯರು ಫಸ್ಟ್ ಮಾತಾಡಲಿ, ಇಲ್ಲಾಂದರೆ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಅವರು ಚಿಕ್ಕ ಮಗು ಥರ ಅಳ್ತಿರ್ತಾರೆ. ಸೊ ಹಾಗಾಗಿ ಫಸ್ಟು ನಮ್ಮ ಅತ್ತಮ್ಮ ಚೆನ್ನಮ್ಮ ಅವರು ಮೊದಲು ಮಾತಾಡ್ತಾರೆ. ಸೊಸೆ ಮುದ್ದು ಅಲ್ಲಂತೂ ಮರ್ಯಾದೆ ಕೊಡೋಕ್ಕಿಲ್ಲ, ಇಲ್ಲಾದರೂ ಕೊಟ್ಟಿಯಲ್ಲ, ಇರಿಕ್ಲು ಅಂತೂ ಒಪ್ಕೊಂಡಿಯಲ್ಲ. ನಾ ಇನ್ನೂ ಅದರೊಳಗೆ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನೀವೆಲ್ಲ ಇಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ. ಇನ್ನೂ ಮೊದಲೇ ಬಂದಿದ್ರಿ, ಇನ್ನೂ ತುಂಬ ಚೆನ್ನಾಗಿರೋದು. ಈಗಲೂ ಬಂದಿದ್ದೀರಾ. ನಮಗೆ ನೀವು ಬಂದಿರೋದು ಒಂಥರ ಪ್ರೋತ್ಸಾಹ ಸಿಕ್ಕಿದ ಹಾಗೆ. ಇಲ್ಲಿ ನಮಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇದೊಂದು ಚಾಲೆಂಜಿಂಗ್ ಇದು ಏನದು ಹೇಳಿ ಪಾತ್ರಗಳು ಎಲ್ರಿಗೂ. ಯಾಕೆಂತಂದರೆ ನಮ್ಗೆ ಯಾರಿಗೂ ಈ ಹಳ್ಳಿ ಭಾಷೆ ಸೊಗಡು ಗೊತ್ತಿಲ್ಲ. ಅದರೊಳಗೂ ಸಾಮಾನ್ಯ ಮಂಡ್ಯ, ಹಾಸನ ಆ ಕಡೆ ಭಾಷೆನ ಎಲ್ಲರೂ ಕೇಳಿದ್ದಾರೆ, ಆ ಕಡೆ ಗ್ರಾಮ್ಯದ ಕನ್ನಡನ ಎಲ್ಲರೂ ಕೇಳಿದ್ದಾರೆ. ಆದರೆ ಈ ಕೊಳ್ಳೆಗಾಲದ ಒಂದು ಸೊಗಡಿರೋ ಅಂಥ ಭಾಷೆನ ಕಡಿಮೆ ಜನ ಕೇಳಿದ್ದಾರೆ. ಬಹುಶಃ ಆ ರೀಜನ್ ಅವ್ರಿಗೆ ಗೊತ್ತಿರ್ಬೋದು, ನಾವಂತೂ ಕೇಳೇ ಇಲ್ಲ. ಇಲ್ಲಿ ನಮ್ಮ ಕೃಷ್ಣ ಅವರು ಅಸೋಸಿಯೇಟ್ ಇದ್ದಾರೆ, ಅವರಂತೂ ನಮ್ಮನ್ನು ತಿದ್ದಿ ನಮ್ಮನ್ನು ಒಂದು ಹದಕ್ಕೆ ಕೂರಿಸಿದ್ದಾರೆ. ಮೊದಲು ತುಂಬ ಕಷ್ಟಪಟ್ವಿ, ಈಗ ಸ್ವಲ್ಪ ನಾವು ಇಂಪ್ರೂವ್ ಆಗ್ತಾಯಿದ್ದೀವಿ ಅಂತ ಅನಿಸುತ್ತೆ. ಅದೆಲ್ಲ ನಿಮಗೆ ಗೊತ್ತಾಗಿರುತ್ತೆ ನೀವು ನೋಡ್ತಾ ಇದ್ದರೆ. ಒಟ್ಟಲ್ಲಿ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆಂತಂದರೆ ಇದುವರೆಗೂ ನಾನು ಈ ಥರ ಪಾತ್ರ ಮಾಡಿರಲಿಲ್ಲ, ಬಹುಶಃ ಯಾರೂ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಮತ್ತು ನಮ್ಮ ರಾಮಣ್ಣ ಹೇಳ್ದಾಗೆ ನಾವು ಒಂದು ಫ್ಯಾಮ್ಲಿ ಆಗಿಬಿಟ್ಟಿದ್ದೀವಿ. ನಾವು ಆ ಕಡೆಗೂ ಜಗಳ ಆಡ್ತಾ ಇರ್ತೀವಿ ಆಫ್ ದಿ ಸ್ಕ್ರೀನು. ಆ ಥರದ್ದು ಒಂದು ಸೊಗಡನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಪರಂಪರೆ ಉಳಿಸ್ಕೊಂಡು ಹೋಗ್ತಿದ್ದೀವಿ. ಈ ಪಾಪ ಇದು ಯಾವ ಕಾಲ ಜಾರಿದ್ರು ಹಿಂಭಾಗಕ್ಕೆ ಮಾರಿ ಇನ್ನೋ ಥರ ನಮ್ಮ ಜಗ್ಗ ಎಲ್ಲರ ಕೈಲೂ ಬೈಸ್ಕೊತಾ ಇರ್ತಾನೆ. ನನ್ನ ಕಡೆನೂ ಬೈಸ್ಕೊತಾನೆ, ಹೆಂಡತಿ ಹತ್ರ, ಮಗನ ಹತ್ರ, ಕಡೆಗೆ ಸೊಸೆ ಹತ್ರ, ಎಲ್ಲರ ಹತ್ರನೂ ಬೈಸ್ಕೊತಾ ಇರ್ತಾನೆ. ನಾನು ಸ್ವಲ್ಪ ಕಿತಾಪತಿ. ತುಂಬ ಖುಷಿ ಕೊಡುತ್ತೆ ನೋಡು, ಈಗಲೇ ವಿಪರೀತ ಖುಷಿ ಕೊಡುತ್ತೆ. ಅದೆಷ್ಟು ಖುಷಿ ಬೇರೆಯವ್ರಿಗೆ ಕೊಡುತ್ತೆ ಅಂತ ಇವ್ರುಗಳು ಹೇಳಿ ಎಲ್ರಿಗೂ ಚಾನ್ಸ್ ಕೊಡ್ತೀನಿ. ಸುಮ್ಮನೆ ಬೈಸ್ಕೊಳ್ಳಲ್ಲ ಆಮೇಲೆ ತಗೋ.
ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ಮತ್ತು ಸ್ವಾಗತ. ಮರ್ಯಾದೆ ರಾಮಣ್ಣ ಇತ್ತೀಚೆಗೆ ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಎಷ್ಟೆಲ್ಲ ಚಾನಲ್ಗಳಿದೆ, ಎಷ್ಟೆಲ್ಲ ಸೀರಿಯಲ್ಗಳು ಬರ್ತಿದೆ. ಸೊ ಇದ್ರ ಮಧ್ಯೆ ಮರ್ಯಾದೆ ರಾಮಣ್ಣ ಏನು ವಿಶೇಷ, ಯಾಕೆ ನಿಂತ್ಕೊಳ್ಳುತ್ತೆ, ಯಾಕೆ ವಿಭಿನ್ನ ಆಗುತ್ತೆ, ಈ ಥರದನ್ನೆಲ್ಲ ಪ್ರಶ್ನಿಸ್ತಾ ಹೋದರೆ ಅದಕ್ಕಾಗೇ ಸಾಕಷ್ಟು ಎಲಿಮೆಂಟ್ಸ್ಗಳನ್ನು ನಾವು ಈ ಸೀರಿಯಲ್ಗಾಗಿ ತುಂಬಿದ್ದೀವಿ, ಈ ಕಥೆಯೊಳಗೆ, ಈ ಆತ್ಮದೊಳಗೆ. ಒಂದು ಭಾಷೆ. ನಾವು ಹಳ್ಳಿ ಅಂದ ಕೂಡಲೇ ಮಂಡ್ಯ, ಹಾಸನ, ಅಮ್ಮ ಹೇಳಿದಾಗೆ ಈ ಭಾಷೆಗಳನ್ನೇ ಬಳಸ್ತಾ ಇದ್ವಿ. ಇಲ್ಲಿ ನಾವು ಅದಕ್ಕಿಂತ ಒಂಚೂರು ಮುಂದೆ ಹೋಗಿ ಚಾಮರಾಜನಗರ, ಕೊಳ್ಳೇಗಾಲ, ಇದ್ರ ಮಧ್ಯೆ ಎಲ್ಲೋ ನಾವು ಒಂದು ಕಸ್ಪ್ ಮಾಡ್ಕೊಂಡಿದ್ದೀವಿ. ಅದೇ ಒಂದು ಹೊಸ ಭಾಷೆಯ ಪರಿಭಾಷೆಯನ್ನು ನಾವು ಬಳಸ್ಕೊಂಡಿದ್ದೀವಿ. ಅದು ವಿಶೇಷ ಈ ಸೀರಿಯಲ್ಗೆ. ನಾವು ಸಾಹಿತ್ಯದಲ್ಲೂ ನೋಡಿದಾಗ ದೇವನೂರು ಮಹಾದೇವ ಅವರ ಕುಸುಂಬಾಲೆ ಇರಬಹುದು, ಅವರ ಭಾಷೆ, ಮತ್ತು ನಮ್ಮ ಪ್ರಕಾಶ್ ರಾಜ್ ಮೇಹು ಅವರ ತಿಮ್ಮಜ್ಜಿ ಮ್ಯಾಗ್ಲುಂಡಿ, ಇಲ್ಲಿ ಆ ಕಾದಂಬರಿಗಳನ್ನು ಓದೋದೇ ಕಷ್ಟ, ಕಥೆ ಕಾದಂಬರಿಗಳನ್ನು ಓದೋದೇ ಕಷ್ಟ. ಆ ಭಾಷೆಯನ್ನು ಆ ಭಾಷೆಯಲ್ಲಿ ಅಷ್ಟು ಕಾಂಪ್ಲೆಕ್ಸಿಟಿ ಇದೆ, ತುಂಬ ಕಾಂಪೌಂಡ್ ವರ್ಡ್ಸು, ಮತ್ತು ಅದನ್ನು ಶಾರ್ಟನ್ ಮಾಡೋದು ಕುಂದಾಪುರ ಕನ್ನಡ ಕೂಡ ಅದನ್ನೇ ಮಾಡುತ್ತೆ, ಆ ಕಡೆ ಕನ್ನಡ ಕೂಡ ಅದೇ ಮಾಡುತ್ತೆ. ಆದರೆ ನಾವು ಈ ಭಾಷೆಯನ್ನು ಕಲಿಯುವಾಗ ಆ ಸೂಕ್ಷ್ಮಗಳನ್ನು ಒಂದು ಮಾತಾಡಿದ್ರೆ ಅದು ಉತ್ತರ ಕರ್ನಾಟಕ ಅನಿಸ್ಬಿಡುತ್ತೆ, ಒಂದಕ್ಕೆ ಒತ್ತು ಕೊಟ್ಟರೆ ಈ ಕಡೆ ಕುಂದಾಪುರ ಭಾಷೆ ಅನಿಸ್ಬಿಡುತ್ತೆ. ಇದೆಲ್ಲದರ ಮಧ್ಯೆ ನಾವು ಈ ಕನ್ನಡವನ್ನು ಹಿಡಿಯುವ ಪ್ರಯತ್ನದಲ್ಲಿ ಒಂದು ಭಾಷೆಯ ಒಂದು ರೀಜನ್ನಿನ ಒಂದು ರೂಟನ್ನು ನಾವು ಕಂಡುಹಿಡ್ಕೋತಾ ಇದ್ದೀವಿ ಅನ್ನೋದು ನಾವು ಆರ್ಟಿಸ್ಟ್ ಆಗಿ ನಮಗೆ ಬಹಳ ಚಾಲೆಂಜಿಂಗು ಮತ್ತು ಖುಷಿ ತರುವ ವಿಷಯ ಆಗಿತ್ತು ಮರ್ಯಾದೆ ರಾಮಣ್ಣದು. ಮತ್ತೊಂದು, ಸಾಮಾನ್ಯವಾಗಿ ನಾವು ಇಲ್ಲಿಯ ಕಲಾವಿದರ ದಂಡು ಹೇಗಿದೆ ಅಂದರೆ ಜಿದ್ದಿಗೆ ಬಿದ್ದು ಆ್ಯಕ್ಟ್ ಮಾಡ್ತಿದ್ದೀವೇನೋ ಅಂತ ಅನಿಸುತ್ತೆ. ಮೊದಲಿಗೆ ಮರ್ಯಾದೆ ರಾಮಣ್ಣನ ಪಾತ್ರ ಮಾಡ್ತಿರುವ ಚೇತನ್ ಚಂದ್ರ ಅವರು ಇದು ಜಟ್ಟಿಯ ಪಾತ್ರ ಕೊಟ್ಟಿದ್ದಷ್ಟೇ ಅವರಿಗೆ, ಅವರು ಜಟ್ಟಿನೇ ಆಗಿಬಿಟ್ಟಿದ್ದಾರೆ. ಇವತ್ತೂ 3:30 ಎದ್ದು ವರ್ಕೌಟ್ ಮಾಡಿ ಶೂಟಿಂಗಿಗೆ ಬಂದಿದ್ದಾರೆ. ಅವರು ರಿಯಲ್ ಜಟ್ಟಿನ್. ಬಹುಶಃ ಮುಂದಿನ 2 ತಿಂಗಳಲ್ಲಿ ಅವರು ಅಖಾಡಕ್ಕೆ ಇಳಿದು ಪಂದ್ಯಗಳನ್ನು ಆಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಹಿ ಹಸ್ ಬಿಕಮ್ ದ ರೋಲ್. ಸೊ ಚೇತನ್ ಚಂದ್ರ ಅಲ್ಲ, ಅವರು ಮರ್ಯಾದೆ ರಾಮಣ್ಣನೇ ಆಗಿಬಿಟ್ಟಿದ್ದಾರೆ. ಸೊ ಅಷ್ಟರ ಮಟ್ಟಿಗಿನ ಕಮಿಟ್ಮೆಂಟು ನಮ್ಮ ಕಲಾವಿದರುಗಳಿಂದ ಈ ಸೀರಿಯಲ್ಗೆ ಸಿಗ್ತಿರೋದೇ ಒಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ ಅಂತ ನನಗನ್ಸುತ್ತೆ. ಮತ್ತು ಕಥೆ ಕೂಡ, ಕಥೆಯಲ್ಲಿ ಸಾಮಾನ್ಯವಾಗಿ ಅಮ್ಮ ಅಯ್ಯೋ ಪಾಪದವಳು, ಎಲ್ಲ ತ್ಯಾಗಕ್ಕೂ ಎಲ್ಲ ಸಮಯದಲ್ಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ, ಎಲ್ಲರಿಂದಲೂ ಅನ್ಯಾಯಕ್ಕೊಳಗಾಗುವ ತಾಯಿ ಅಲ್ಲವೇ ಅಲ್ಲ ಇವಳು ಮಹಾನ್ ಗಟ್ಟಿಗಿತ್ತಿ ತಾನು ಅನಿಸಿದ್ದನ್ನು, ತನಗೆ ಬೇಕಾದ್ದನ್ನು ಮಾಡೇ ತೀರುವಂಥ ತಾಯಿ. ಆ ಮಗನ ಹಿತಕ್ಕಾಗಿ ಯಾರನ್ನು ಬೇಕಾದರೂ ಎದುರಿಸುವ ತಾಯಿಯಾಗಿರುವ ಗಟ್ಟಿ ಪಾತ್ರ ಜಯಮ್ಮನದು. ಈ ಎಲ್ಲದರ ಮಧ್ಯೆ ಪಾಪ ಅಪ್ಪನೇ ಎಲ್ಲರಿಂದ ಇವ್ರು ಹೇಳಿದಾಗೆ ಬಯಸ್ಕೊಳ್ಳುವ, ಅಳುವ, ಕಣ್ತುಂಬಿಕೊಳ್ಳುವ ಅಪ್ಪ ಒಬ್ಬ ಇರ್ತಾನೆ. ಸೊ ಈ ಎಲ್ಲ ವಿಶೇಷತೆಗಳಿಂದ ಮರ್ಯಾದೆ ರಾಮಣ್ಣ ತುಂಬ ಭಿನ್ನವಾಗಿ ನಿಲ್ಲುತ್ತೆ. ಅದನ್ನು ಬಹಳ ಆ ಕತೆಗೆ ಬೇಕಾದಂಥ ಆತ್ಮವನ್ನು ಕೊಡ್ತಾ ಇರೋರು ನಮ್ಮ ಕ್ಯಾಮ್ರಾಮನ್ನು ಜೀವ ಅವರು. ಅವರ ಫ್ರೇಮ್ಸ್ನ ನೀವು ನೋಡಿದ್ರೆ ಯಾವುದೋ ಸಿನಿಮಾ ನೋಡ್ತಿದ್ದೀನಿ ಅಂತಲೇ ಅನಿಸುತ್ತೆ. ಇನ್ನು ಜೆರಾಲ್ಡ್ ಅವರು ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇ ಬರಿತಾ ಇದ್ದಾರೆ. ಇದು ಈಗಾಗಲೇ ಮಾಡಿರುವ ಕಥೆ ಅನ್ನೋ ಛಾಯೆಯೇ ಇಲ್ಲದಷ್ಟು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹೊಸ ಸೀನ್ಗಳು ಅಂತಲೇ ಅನಿಸುವಷ್ಟು ಕೆಲಸ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಮೇಲೆ. ಇನ್ನು ಮನು ಅವರು, ನಮ್ಮ ಡೈರೆಕ್ಟ್ರು, ಬಹಳ ಪೇಷನ್ಸ್ ಅವ್ರಿಗೆ. ಒಂದು, ನಾವು ಭಾಷೆ ಕಲಿಬೇಕು, ಇನ್ನೊಂದು ನಮ್ಮ ತರಲೆ ಎಲ್ಲ ಉಪಟಳಗಳನ್ನು ಸಹಿಸ್ಕೊಂಡು ಶಾರ್ಟ್ನ ಮಾಡಬೇಕು, ಓಕೆ ಅನ್ಬೇಕು. ಸೊ ಅಷ್ಟು ಪೇಷನ್ಸ್ ಅವ್ರಿಗೆ ಇರೋದ್ರಿಂದ ಮೊದಲ ಶುರುವಾಗೋದೇ ಇಲ್ಲಿ. ವಿದ್ಯಮ್ಮನ್ ಕರೀರಿ ಅಂದರೆ ಅವ್ರು 10 ನಿಮಿಷ ತಗೋತಾರೆ ಬರೋಕ್ಕೆ. ಹೌದು. ಆಮೇಲೆ ಇದೆಲ್ಲದಕ್ಕಿಂತಲೂ ತುಂಬ ವಿಶೇಷ ಅನಿಸೋದು ಜೀವಿತ ಅವರು ಇದುವರೆಗೂ ಪೌರಾಣಿಕ ನಾಟಕಗಳನ್ನು ಸೀರಿಯಲ್ನ ಮಾಡಿದಂಥವ್ರು. ಈ ಸ್ವ್ಯಾಗ್, ಈ ಪಾತ್ರಕ್ಕಿರುವ ಒಂದು ಸ್ವ್ಯಾಗ್, ಆಧುನಿಕ ಹುಡುಗಿ, ಅವಳ ಆ್ಯಟಿಟ್ಯೂಡು, ಇದನ್ನೆಲ್ಲ
ಅದ್ಭುತವಾಗಿ ಮಾಡಿದ್ದಾರೆ ಅವರು. ಎಷ್ಟು ಲೀಲಾಜಾಲವಾಗಿ ಮಾಡಿದ್ದಾರೆ ಅಂದರೆ, ಈ ಹುಡುಗಿ ಮಹಾನ್ ಕೊಬ್ಬಿನವಳೆ ಅಂತಲೇ ಎಲ್ರಿಗೂ ಅನಿಸುತ್ತೆ, ಆದರೆ ಅಹಂಕಾರಿ ಹುಡುಗಿ ಅಂತಲೇ ಅನಿಸುತ್ತೆ. ಆದರೆ ಅದರ ವ್ಯತಿರಿಕ್ತವಾದ ಹುಡುಗಿ ಅದು. ಪಾಪ ಅಷ್ಟು ಒಳ್ಳೆ ಹುಡುಗಿ, ಆದರೆ ಆ ಪಾತ್ರವನ್ನು ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ಶ್ರೀಕಾಂತು, ಆ ಟ್ರ್ಯಾಕ್ನಲ್ಲಿ ಬರುವ ಶ್ರೀಕಾಂತ್, ಸೌಮ್ಯಲತಾ, ಎಲ್ಲರ ಅಭಿನಯವೇ ಒಂದು ದೊಡ್ಡ ಶಕ್ತಿ ಅಂತ ಅನಿಸುತ್ತೆ. ಅದು ನಾವು ಕಲಾವಿದರಾಗಿ ಭಾಳ ಹೇಳ್ಕೋಬಾರ್ದು. ಇದಕ್ಕೆಲ್ಲ ಒತ್ತು ಕೊಟ್ಟಿರೋದು ನಮ್ಮ ರೈಟರ್ಸು. ಜೆರಾಲ್ಡ್ ಸರ್ ಆಗಿರ್ಬೋದು, ನಮ್ಮ ಡೈಲಾಗ್ ರೈಟರ್ ನಂದಿನಿ ಅವರು, ಇವರೆಲ್ಲ ಬಹಳ ವರ್ಕ್ ಮಾಡಿದ್ದಾರೆ. ಅಫ್ಕೋರ್ಸ್ ಇದ್ರ ಹಿಂದೆ ದೊಡ್ಡ ಬ್ರೈನ್ಸ್ ಇದೆ. ಜಯಂತ, ಸ್ಕಂದ, ಇವರೆಲ್ಲರ ಬ್ರೈನ್ ಇದೆ. ಶಿಲ್ಪ, ಇವರೆಲ್ಲರೂ ಇದನ್ನು ರೂಪಿಸಿದ್ದಾರೆ. ಸೊ ಇದು ಇವತ್ತು ನೀವೇನು ನೋಡ್ತಾ ಇದ್ದೀರಿ ಅದಕ್ಕೆಲ್ಲ ಕಾರಣ ಅವರು. ಮುಂದೆ ಕೂಡ ಈ ಈ ಸೀರಿಯಲ್ಲು ಬಹಳ ಬೇರೆದೇ ಆದ ಹಾದಿಯನ್ನು ಹಿಡಿತಾ ಕತೆ ಸಾಗತ್ತೆ ಅಂತ ನಾವು ಬಹಳ ಎಕ್ಸೈಟ್ ಆಗಿದ್ದೀವಿ. ನಮಸ್ಕಾರ ಎಲ್ರಿಗೂ. ಜಯಮ್ಮ ಗಟ್ಟಿಗಿತ್ತಿ, ಬಜಾರಿ, ಅದು ಅವ್ರ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇದ್ದಾರೆ. ತುಂಬ ದೇವರಲ್ಲಿ ನಂಬಿಕೆ ಇಟ್ಟಿರೋ ಅಂಥವಳು, ಸಂಪ್ರದಾಯನ ಉಳಿಸ್ಕೊಂಡು ಹೋಗ್ತಿರೋ ಅಂಥ ಒಂದು ಹಳ್ಳಿಯ ಹೆಣ್ಣು. ಸೊ ದೇವರಲ್ಲಿ ಅಷ್ಟೊಂದು ನಂಬಿಕೆ ಇರೋದರಿಂದ ತನ್ನ ಮಗನ ಬ್ರಹ್ಮಚಾರಿಯಾಗಿ ಮಾಡೋದಕ್ಕೆ ತುಂಬ ಗಟ್ಟಿಯಾದ ಒಂದು ನಿಲುವನ್ನು ತಗೊಂಡು ಅವಳು ಭಾಷೆ ತಗೊಂಡು ಬ್ರಹ್ಮಚಾರಿಯಾಗಿ ಮಾಡಿರ್ತಾಳೆ. ಆದರೆ ಇದನ್ನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಬರೀ ವೀಕ್ಷಕರಿಗೆ ಮಾತ್ರ ಗೊತ್ತಿದೆ ಇದು ಅಷ್ಟೇ. ಇಲ್ಲಿ ಜಯಮ್ಮನ ಮನೇಲಿ ಅಥವಾ ಯಾವುದೇ ಒಂದು ಕ್ಯಾರೆಕ್ಟರ್ಸ್ ಜೊತೆನೂ ಅವಳು ಹಂಚ್ಕೊಂಡಿರೋದಿಲ್ಲ. ಸೊ ಅವಳ ಒಂದು ತಳಮಳ ಅದೆಲ್ಲವೂ ಅವಳೇ ಅನುಭವಿಸ್ತಾ ಇರ್ತಾಳೆ. ಸೊ ಅಂಥ ಒಂದು ಪಾತ್ರ. ಅವಳಿಗೂ ಎಲ್ಲರ ಹಾಗೇ, ಎಲ್ಲ ತಾಯಿಯಾಗೆ ಅವಳಿಗೂ ಆಸೆ ಇದೆ, ಮಗನ ಮದುವೆ ಮಾಡಬೇಕು, ಅವನ ಸಂಸಾರ ನೋಡಬೇಕು, ಮೊಮ್ಮಕ್ಕಳು ನೋಡಬೇಕು ಅನ್ನೋ ಎಲ್ಲ ಆಸೆನೂ ಒಬ್ಬ ತಾಯಿಗೆ ಹೇಗಿರಬೇಕೋ ಆ ಥರ ಇದ್ದರೂ ಸಹ ಈ ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರ್ತಾಳೆ, ದೇವರಿಗೆ ಕೊಟ್ಟಿರೋ ಒಂದು ಭಾಷೆ ಅಂತ. ಸೊ ಆ ಒಂದು ತಳಮಳವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಈ ಕಡೆ ಸಾಕಷ್ಟು ಹೇಳಿದ್ರಲ್ಲ ಈಗ ಇವರು ಈ ಜಗನ್ನಾಥ್ ಹೇಳ್ದಂಗೆ ಬಜಾರಿ ಮಾತುಗೀತಿ ಆ ಥರ ಏನೇ ಆ ಥರ ಎಲ್ಲ ಅನ್ನಿಸ್ಕೊಂಡು ಸಹ ಅವಳಿಗೇನು ಅಂದರೆ ತನ್ನ ಮನೆ ಮರ್ಯಾದೆ ಚೆನ್ನಾಗಿರಬೇಕು, ಮರ್ಯಾದೆ ಉಳಿಬೇಕು, ಮಗನ ಆಯುಸ್ಸು ಗಟ್ಟಿಯಾಗಿರಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಅವಳು ಎಲ್ಲವನ್ನೂ ಯಾರೇನೇ ಹೇಳಲಿ, ಅತ್ತೆ ಎಷ್ಟೇ ಬೈಲಿ, ಏನೇ ಕೊಂಕು ಮಾತಾಡಲಿ ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ತಾ ಇರೋವಂಥ ಒಂದು ತಾಯಿಯ ಪಾತ್ರ ಜಯಮ್ಮದು. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ನನಗೆ ಫಸ್ಟ್ ಜೆರಾಲ್ಡ್ ಸರ್, ಶಿಲ್ಪಾ ಮೇಡಮ್ ನನಗೆ ಈ ಪ್ರಾಜೆಕ್ಟ್ನ ಒಪ್ಕೊಳ್ಳೋದಕ್ಕೆ ನನಗೆ ಒತ್ತಾಯ ಮಾಡಿದ್ರು. ಆ್ಯಂಡ್ ಜೆರಾಲ್ಡ್ ಸರ್ ನನಗೆ ಈ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಪಾತ್ರ. ಆಮೇಲೆ ಅಭಿನಯಿಸೋದಕ್ಕೆ ಆ್ಯಸ್ ಚೇತನ್ ಹೇಳಿದಾಗೆ ನನ್ನ ಮಗ 2ನೇ ಬಾರಿ ನನ್ನ ಮಗನಾಗಿ ಮಾಡ್ತಾ ಇರೋದು. ಸೊ ಒಂದು ಸಿನಿಮಾದಲ್ಲೂ ತುಂಬ ಒಳ್ಳೆ ಮಗನಾಗಿ ಮಾಡಿದಂಥ ಪಾತ್ರ. ಇಲ್ಲಿ ನಮಗೆ ತುಂಬಾ ಖುಷಿ ಆಯಿತು. ಚೇತನ್ ನನ್ನ ಮಗ ಅಂದಾಗ ನನಗಂತೂ ತುಂಬಾ ಖುಷಿ ಆಯಿತು ಕೆಲಸ ಮಾಡೋದಕ್ಕೆ. ಆ್ಯಂಡ್ ಜೀವಿತ ತುಂಬ ಮುದ್ದು ಹುಡುಗಿ. ಕಷ್ಟಪಟ್ಕೊಂಡು ಅವಳ ಜೊತೆ ಆ ವೈರತ್ವನ ತೋರಿಸ್ತಾ ಇದ್ದೀನಿ ನಾನು ಆನ್ ಸ್ಕ್ರೀನಲ್ಲಿ. ಬಟ್ ಅವಳು ಸೇರು ಅಂದರೆ ಸವಾ ಸೇರಿದ್ದಾಗೆ ಸರಿಯಾಗಿ ಸಿಕ್ಕಿದ್ದಾಳೆ ನನಗೆ. ಆ್ಯಂಡ್ ಸೀನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ನಾವು ಡೈರೆಕ್ಟ್ರೆ ಸಾಕು ಕಟ್ ಅಂತ ಹೇಳಬೇಕು, ಅಷ್ಟರ ಮಟ್ಟಿಗೆ ಇಬ್ಬರು ಜಿದ್ದಿಗೆ ಬಿದ್ದು ಆ್ಯಕ್ಟ್ ಮಾಡ್ತಾಯಿದ್ದೀವಿ. ಒಂದು ಅಲ್ಲಿ ಆ ಥರ ಆದರೆ ಇಲ್ಲಿ ನನ್ನ ಅತ್ತೆ ಇದ್ದಾರಲ್ಲ, ಅಯ್ಯೋ ತುಂಬ ಕಷ್ಟ ಅವ್ರ ಜೊತೆ ಹೇಗೋದಂತೂ ತುಂಬಾ ಕಷ್ಟ ಇದೆ. ಅವ್ರ ಕ್ಯಾರೆಕ್ಟ್ರೇ ಮಜವಾಗಿದೆ. ಆ್ಯಂಡ್ ವಿದ್ಯಮ್ಮ ಅವ್ರು ಫಸ್ಟ್ ಟೈಮ್ ಈ ಪಾತ್ರ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದಾರೆ, ಆದರೆ ತುಂಬ ಲೀಲಾಜಾಲವಾಗಿ ಮಾಡ್ತಾಯಿದ್ದಾರೆ. ಕುಡ್ದಿದ್ದಾರೆ ಈ ಪಾತ್ರವನ್ನು, ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ರಿಗೂ ಸ್ವಲ್ಪ ರಿಯಲ್ ಲೈಫಲ್ಲೂ ಅವ್ರು ಹಾಗೇ ಇರೋದು ಬಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ ಒಂದು ಇಲ್ಲಿ 3 ಜನ್ರೇಷನ್ನ ನೋಡ್ತೀರಾ ಈ ಒಂದು ಕಥೆಯಲ್ಲಿ. ಸೊ ಆ 3 ಜನ್ರೇಷನ್ನ ತೂಗಿಸ್ಕೊಂಡು ಹೋಗೋ ಅಂಥದ್ದು ಒಂಥರ ತುಂಬ ಮಜವಾಗಿದೆ. ಆ್ಯಂಡ್ ಇಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ನನಗೆ ಇಲ್ಲಿ ಅಭಿನಯಿಸೋದಕ್ಕೆ ಸಾಕಷ್ಟು ರೇಂಜ್ ಇರೋ ಅಂಥ ಒಂದು ಪಾತ್ರ.
ಎಷ್ಟೋ ಭಾವನೆಗಳನ್ನ ಹೇಳ್ಕೊಳಕ್ಕಾಗೋದಿಲ್ಲ, ಅದೆಲ್ಲವನ್ನು ಅಭಿನಯದಲ್ಲೇ ತೋರಿಸೋ ಅಂಥ ಒಂದು ಪಾತ್ರವಾಗಿದೆ. ಎಷ್ಟೋ ಇದು ಬರೀ ಮಾತಲ್ಲಿ ನಾವು ಅಭಿನಯಿಸೋಕ್ಕಾಗೋದಿಲ್ಲ, ಮಾತಿಲ್ಲದೇ ನಾವು ಎಷ್ಟೋ ಕನ್ವೆ ಮಾಡೋ ಅಂಥ ಒಂದು ಪಾತ್ರವಾಗಿದೆ ಇದು. ಸೊ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಇಡೀ ತಂಡ ಅಂದರೆ ಒಂದು ಚಿತ್ರಕಥೆ ಅಥವಾ ಒಂದು ಸೀರಿಯಲ್ ಸಿನಿಮಾ ಯಾವುದೇ ಒಂದು ಗೆಲ್ಲೋದಕ್ಕೆ ಸಾಧ್ಯ ಅಂದರೆ ಅದಕ್ಕೆ ತಕ್ಕಂಥ ಕಲಾವಿದರು ಸಿಕ್ಬಿಟ್ರೆ ಅದು ಅರ್ಧ ಗೆದ್ದ ಹಾಗೆ ಆ ಕತೆ. ಸೊ ಅದು ಇಲ್ಲಿ ಮರ್ಯಾದೆ ರಾಮಣ್ಣದಲ್ಲೇ ಆಗಿದೆ. ಅಲ್ಲಿ ಹೀರೋಯಿನ್ ಮನೆ ಆಗಿರ್ಬೋದು, ಇಲ್ಲಾಗಿರ್ಬೋದು, ಹೀರೋಯಿನ್ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲಿ ನಮ್ಮ ರಾಮಣ್ಣನ ಸ್ನೇಹಿತರಾಗಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿ ಇವರೇ ಪಾತ್ರ ಅಂತ ಅನಿಸುತ್ತೆ. ನನಗೆ ಫಸ್ಟ್ ಫೀಡ್ಬ್ಯಾಕ್ ಕೊಡೋದು ನನ್ನ ಅಮ್ಮ. ಸೊ ದಿನ ರಾತ್ರಿ ಅವರು ಎಪಿಸೋಡ್ ನೋಡಿ ನನಗೆ ಕಾಲ್ ಮಾಡ್ತಾರೆ, ಫೋನ್ ಮಾಡಿ ಇವತ್ತಿನ ಎಪಿಸೋಡ್ ಚೆನ್ನಾಗಿತ್ತು ಕಣೆ. ಅವ್ರ ಮಗಳು ಅಳಿಯನ್ನೇ ಅವರು ಟಿ ವಿನಲ್ಲಿ ನೋಡ್ತಾಯಿದ್ರು ಸಹ ಅವರು ಜಯಮ್ಮ ಮತ್ತು ಜಗನ್ನಾಥ್ನೇ ನೋಡ್ತಾ ಇದ್ದೀನಿ ಅಂತ ಅಂದ್ಕೋತಾರೆ. ಸೊ ಅಷ್ಟರ ಮಟ್ಟಿಗೆ ಫಸ್ಟ್ ಫೀಡ್ಬ್ಯಾಕ್ ನನಗೆ ನನ್ನ ತಾಯಿ ಕೊಡ್ತಾರಲ್ಲ, ಅದರಲ್ಲೇ ನನಗೆ ಗೊತ್ತಾಗುತ್ತೆ ಅವರು ಏನು ಹೇಳ್ತಿದ್ದಾರೆ. ಅಂದರೆ ಮಗಳು ಅಳಿಯ ಅಲ್ಲದೆ ಅವ್ರು ಆ ಕ್ಯಾರೆಕ್ಟರ್ಸ್ ಆಗಿ ನೋಡ್ತಿದ್ದಾರಲ್ಲ, ಅಲ್ಲೇ ನಾವು ಗೆದ್ವಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇವಾಗಂತೂ ಇತ್ತೀಚೆಗೆ ಎಲ್ಲೇ ಹೋದ್ರೂ ನನ್ನನ್ನು ಕ್ಯಾರೆಕ್ಟ್ರಲ್ಲೇ ಗುರ್ತಿಸ್ತಾ ಇದ್ದಾರೆ, ಜಯಮ್ಮ ಅನ್ನೋ ಪಾತ್ರದಲ್ಲೇ ಗುರ್ತಿಸ್ತಾ ಇರೋದ್ರಿಂದ ಅದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ಜಯಮ್ಮ ಇಲ್ಲಿ ಜೀವಿಸ್ತಾ ಇದ್ದಾಳೆ ಅನ್ನೋದೊಂದು ಖುಷಿ ಇದೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್. ಆ್ಯಂಡ್ ಮೈ ಪರ್ಸ್ನಲ್ ಥ್ಯಾಂಕ್ಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಅಣ್ತಮ್ಮ ಇಲ್ಲಿ ಪ್ರಸನ್ನ ಆ್ಯಂಡ್ ಪ್ರವೀಣ. ನಮ್ಮ ಜೀವನೇ ಈ ಮರ್ಯಾದೆ ರಾಮಣ್ಣದ ಜೀವ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಆನ್ ಸ್ಕ್ರೀನ್ ತೋರಿಸ್ತಾ ಇದ್ದಾರೆ. ಸೊ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ಪಾತ್ರಧಾರಿಯಾಗಿ ಮಾಡ್ತಾಯಿದ್ದೀವೋ ಕೆಲಸ, ಇವರು ಅಷ್ಟೇ ಅವರ ಹೃದಯ ತುಂಬಿ ಒಂದು ಪ್ರೀತಿಯಿಂದ ಕೆಲಸ ಮಾಡ್ತಿರೋದು ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಸುಂದರ್ ಹೇಳಿದಾಗೆ ತುಂಬ ಪೇಷನ್ಸ್ ಒಬ್ಬ ನಿರ್ದೇಶಕನಿಗಿರಬೇಕು, ಅದೆಲ್ಲವೂ ನಮ್ಮ ನಿರ್ದೇಶಕರಿಗಿದೆ. ನಿಜವಾಗ್ಲೂ ಒಂದೊಂದು ಸಲ ತುಂಬಾ ಜಾಸ್ತಿ ಇದೆ. ನಮಗೆ ಅನಿಸುತ್ತೆ ಯಾಕೆ ಇವ್ರು ಇಷ್ಟು ಇದಾಗಿದ್ದಾರೆ ಅಂತ, ಯಾಕೆಂದರೆ ನಾವುಗಳು ಅಷ್ಟು ಅವ್ರಿಗೆ ಕಾಟ ಕೊಡ್ತಾ ಇದ್ದೀವಿ ನಾವು. ಅಂದರೆ ಎಲ್ಲೋ ಒಂದು ಕಡೆ ಆರ್ಟಿಸ್ಟ್ಗೆ ಒಂದೊಂದು ಸಲ ಆ ವರ್ಕ್ ಪ್ರೆಷರ್ನ ನಾವು ತೋರಿಸ್ಕೊಳಕ್ಕಾಗದೆ, ಅಂದರೆ ಅದು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹಿಂಗೆಲ್ಲ ತರಲೆಗಳು ಮಾಡ್ತಾ ಇರ್ತೀವಿ. ಸೊ ನಾವು ಮಾಡೋ ಕೆಲಸ ನಮಗದು ಸ್ಟ್ರೆಸ್ ಗೊತ್ತಾಗಬಾರ್ದು ಅಂತ. ಬಟ್ ಪಾಪ ನಮ್ಮೆಲ್ಲರಿಗಿಂತ ಜಾಸ್ತಿ ಸ್ಟ್ರೆಸ್ ಅವ್ರಿಗಿರುತ್ತೆ. ಇಷ್ಟು ಇವತ್ತು ಮುಗಿಸ್ಲೇಬೇಕು ಸೀನ್ಸ್ ಅನ್ನೋ ಪ್ರೆಷರ್ ಅವ್ರಿಗಿರುತ್ತೆ. ಬಟ್ ಇದೆಲ್ಲವನ್ನು ತುಗಿಸ್ಕೊಂಡು ಹೋಗ್ತಾ ಇರೋ ಅಂಥ ನಮ್ಮ ನಿರ್ದೇಶಕರು ಮನು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ತುಂಬ ಕಷ್ಟಪಟ್ಟು ನನಗೆ ಡೈಲಾಗ್ಸ್ ಎಲ್ಲ ಹೇಳ್ಕೊಡ್ತಾರೆ. ಅದು ನಮ್ಮ ಮೇಷ್ಟ್ರಲ್ಲಿ ಇದ್ದಾರೆ, ಹಿಂದೆ ಕೂತಿದ್ದಾರೆ, ಕೃಷ್ಣಕುಮಾರ್ ಅವರು ನಮ್ಮ ಹತ್ರ ಕ್ರಶ್ ಅಂತಲೇ ಕರೆಸ್ಕೋಬೇಕು ಅಂತ ಯಾವಾಗಲೂ ಬಯಸ್ತಾರೆ. ಆದರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಕ್ರಶ್ಶೇ ಬೇರೆ. ಬಟ್ ನಾವು ಅವ್ರನ್ನ ಹಾಕೊಂಡು ಚೆನ್ನಾಗಿ ತುಳಿದು ಕ್ರಶ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಅಷ್ಟು ಕಷ್ಟಪಡ್ತೀವಿ ನಾವು ಡೈಲಾಗ್ಸ್ ಕಲಿಯೋದಕ್ಕೆ, ಆ ಸ್ಲ್ಯಾಂಗ್ ಕಲ್ತ್ಕೊಳ್ಳೋದಕ್ಕೆ ಕಷ್ಟ ಇದೆ ನಮಗೆ. ಅಭಿನಯದ ಜೊತೆಗೆ ನಾವು ಆ ಲೈನ್ಸ್ ಬಿಡಬಾರ್ದು. ಸೊ ಅದ್ರ ಕಡೆಗೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ನಾವು ಹೇಳೋ ಡೈಲಾಗ್ಸ್ ಮೇಲಿರುತ್ತೆ. ಸೊ ಅದು ಒಂಥರ ನಮಗೆ ಚಾಲೆಂಜಿಂಗ್ ಆಗಿದೆ. ಸೊ ಖುಷಿ ಕೊಡ್ತಾ ಇದೆ ನನಗೆ ಈ ಜಯಮ್ಮನ ಪಾತ್ರ. ಈಗ ನನ್ನ ಮುದ್ದಿನ ಮಗ ರಾಮಣ್ಣ ಮಾತಾಡ್ತಾನೆ. ಮರ್ಯಾದೆ ರಾಮಣ್ಣ ನನಗೆ ತುಂಬ ಖುಷಿ ಇದೆ ರಾಮಣ್ಣನ ಪಾತ್ರ ಮಾಡ್ತಿರೋದು. ರಾಮಣ್ಣಂದು ಏನು ಕ್ಯಾರೆಕ್ಟರ್ ಅಂತ ಅಂದರೆ, ಅಮ್ಮನೇ ದೈವ, ಅಮ್ಮನೇ ಸರ್ವಸ್ವ, ಅಮ್ಮನೇ ಎಲ್ಲ, ಅವನ ಪ್ರಪಂಚನೇ ಅಮ್ಮ. ಅಮ್ಮನ ಬಿಟ್ಟರೆ, ಅಮ್ಮನ ಮಾತು ಬಿಟ್ಟರೆ ಅವನೇನು ಬೇರೆ ಮಾಡಲ್ಲ. ಅದೇ ಥರನೇ ಇರ್ತಾನೆ. ಅದೇ ಥರನೇ ಅಮ್ಮ ಸಿಕ್ಕಿದ್ದಾರೆ. ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀವಿ ಅಮ್ಮ ಮಗನ ಪಾತ್ರ. ನಂಗೆ ತುಂಬ ಖುಷಿ ಇದೆ ವೀಣಮ್ಮನ ಜೊತೆ ಮಾಡ್ತಿರೋದು. ಇದರಲ್ಲಿ ಜಯಮ್ಮ ನನ್ನ ಬ್ರಹ್ಮಚಾರಿಯಾಗೇ ಇರಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಆಣೆ ತೊಗೊಂಬಿಟ್ಟಿರ್ತಾರೆ. ಸೊ ಇವನು ಯಾವಾಗ ಅಮ್ಮನಿಗೆ ಆಣೆ ಕೊಡ್ತಾನೋ ನಾನು ಬ್ರಹ್ಮಚಾರಿಯಾಗೇ ಇರ್ತೀನಿ ಅಂತ. ಈಗ ಮದುವೆ ಆಗೋಗಿದೆ, ಏನಕ್ಕಾಯಿತು ಏನು ಅಂತೆಲ್ಲ ಸೀರಿಯಲ್ ನೋಡಿರೋರು ಗೊತ್ತಾಗುತ್ತೆ. ಹಾಗೆ ಅಪ್ಪನ ಪಾತ್ರ ಬಂದು ನಮ್ಮ ಸುಂದರ್ ಸರ್ ಮಾಡ್ತಾಯಿದ್ದಾರೆ. ಮಾತಾಡೋದೇ ನನಗೆ ಯಾಕೋ ಮಾತೇ ಬರ್ತಿಲ್ಲಪ್ಪ ಇವತ್ತು ಸರಿಯಾಗಿ. ಓಕೆ. ಅಪ್ಪ ಇದರಲ್ಲಿ ನಾಟಕದ ಟೀಚರು. ಅಜ್ಜಿಗೇನು ಅಂತಂದರೆ ಮೊಮ್ಮಗನಿಗೆ ಮದುವೆ ಮಾಡಲೇಬೇಕು ಅಂತ, ಅಮ್ಮ ಮದುವೆ ಆಗಬಾರ್ದು ಅಂತ. ಅದಕ್ಕೆ ಏನು ಕಾರಣ ಅಂತ ನಾನು ಇಲ್ಲಿವರೆಗೂ ಅಮ್ಮನ ಕೇಳೋದು ಇಲ್ಲ ಕೊನೆವರೆಗೂ ಅಂತ ನಾನು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ಅಜ್ಜಿಗೇನು ಅಂದರೆ ನನ್ನ ಮೊಮ್ಮಗನಿಗೆ ಮದುವೆ ಆಗಬೇಕು. ಆಯಿತು, ಮದುವೆ ಮಾಡಿಬಿಟ್ರು. ಈಗ ಮದುವೆ ಮಾಡಿದ್ರು, ಇವಳ ಜೊತೆ ಬರೀ ಜಗಳನೇ ಆಗ್ತಿರುತ್ತೆ ಮದುವೆ ಮುಂಚೆ. ಈಗ ಮನೆಗೂ ಕರ್ಕೊಂಬಂದ್ಬಿಟ್ಟಿದ್ದೀವಿ. ಸೊ ಜೀವಿತ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಅಷ್ಟೇ ತುಂಬ ಖುಷಿ ಇದೆ. ವೆರಿ ಗುಡ್ ಪರ್ಫಾರ್ಮರ್.
ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಯಾ ಸೊ ಮತ್ತು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರೂ ಹೇಳ್ದಂಗೆ ತುಂಬ ಪೇಷನ್ಸ್ ಇದೆ. ನಾನೇ ಅವತ್ತು ಅವ್ರ ಪೇಷನ್ಸ್ ಚೆಕ್ ಮಾಡಿಲ್ಲ. ಒಂಚೂರು ಲೇಟಾಗಿ ಬರ್ತೀನಿ, ಬೆಳಗ್ಗೆ ವರ್ಕೌಟ್ ಇರುತ್ತೆ, ಹೇಳಿದ್ದೀನಿ ಸರ್ ಒಂದು 15-20 ನಿಮಿಷ ಮಾತ್ರ ವೇರಿಯೇಷನ್ ಆಗುತ್ತೆ, ಅದಕ್ಕಿಂತ ಏನು ವೇರಿಯೇಷನ್ ಆಗಲ್ಲ. ಇಲ್ಲ ಆಯಿತು, ಇಲ್ಲಾಂದರೆ ರಾಮಣ್ಣ ಸೋಮಣ್ಣ ಆಗ್ಬಿಡ್ತಾನೆ, ಆಮೇಲೆ ಬೇರೆ ಥರ ಕಾಣಿಸ್ತಾನೆ, ಚೆನ್ನಾಗಿರಲ್ಲ, ದಯವಿಟ್ಟು ನನಗೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಸೊ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗೆ ಈ ಸೀರಿಯಲ್ ಒಪ್ಕೊಳ್ಳೋದು ಕಾರಣ ಏನು ಅಂದರೆ, ಏನಾರ ಒಬ್ಬ ಆರ್ಟಿಸ್ಟ್ಗೆ ವಿಭಿನ್ನತೆ ಇರಬೇಕು ಆ್ಯಕ್ಟ್ ಮಾಡೋಕ್ಕೆ. ಅವನು ಖುಷಿ ಆಗಬೇಕು, ಏನೋ ಒಂದು ಹೊಸದು ಕಲಿಯೋಕ್ಕಿರಬೇಕು. ನಾರ್ಮಲಾಗಿ ಬಂದ, ಆಫೀಸ್ಗೆ ಹೋದ, ಸೂಟ್ ಹಾಕ್ಕೊಂಡು ಬಂದ, ಇವನು ಆಫೀಸರು ಕೆಲಸದವ್ರನ್ನ ಲವ್ ಮಾಡ್ದ, ಅದೇ ಥರನೇ ಬರ್ತಿತ್ತು. ಯಾವುದೂ ನಾನು ಮಾಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಮಾಡೋದೇ ಬೇಡ ಬಿಡು, ಎಲ್ಲ ಒಂದೇ ಥರ ಬರ್ತಿದೆ ಅಂತ. ಆದರೆ ಈ ಕಥೆನ ನಾನು ಕೇಳಿದಾಗ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ, ಆ್ಯಕ್ಚುಲಿ ಈ ಕಥೆನ ಇವಾಗ ಎಲ್ಲರೂ ಕೃಷ್ಣ ಅಂತ ಹೇಳ್ತಿದ್ದಾರಲ್ಲ, ಈ ಸೀರಿಯಲ್ ಒಪ್ಕೊಳ್ಳೋಕೆ ಕಾರಣನೇ ಕೃಷ್ಣ. ನಾನೊಂದು ತಮಿಳ್ ಸಿನಿಮಾ ಆ್ಯಕ್ಟ್ ಮಾಡ್ತಾಯಿದ್ದೆ, ಅವಾಗ ಕೃಷ್ಣ ಅವ್ರು ಅದಕ್ಕೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಾಯಿದ್ರು. ಸರ್ ಒಂದು ಸೀರಿಯಲ್ ಇದೆ, ಮಾಡ್ತೀರಾ? ಮಾಡ್ತೀನಿ, ಬಟ್ ಸದ್ಯಕ್ಕೆ ಬೇಡ ಕೃಷ್ಣ, ಮುಂದಕ್ಕೆ ಯಾವಾಗಾರ ಮಾಡೋಣ ಅಂತ. ಇಲ್ಲ ಸರ್ ತುಂಬ ಚೆನ್ನಾಗಿದೆ ಸರ್, ಒಂದು ಸತಿ ಟೀಮನ್ನು ಮೀಟ್ ಮಾಡಿ ಕತೆ ಕೇಳಿ. ಏನು? ಇಲ್ಲ ಕೃಷ್ಣ ಬೇಡ. ಆಮೇಲೆ ಕೃಷ್ಣ ಇದ್ದವರು, ಇಲ್ಲ ಸರ್ ಅದ್ರಲ್ಲಿ ಪೈಲ್ವಾನ್ ಇರ್ತೀರಾ ಸರ್ ನೀವು, ತುಂಬ ಸೂಟ್ ಆಗುತ್ತೆ. ಪೈಲ್ವಾನ? ಓಕೆ, ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದನೂ ಫಿಟ್ನೆಸ್ಸಲ್ಲೇ ಇದ್ದಿದ್ದು, ಅಂದರೆ ವರ್ಕೌಟ್ ಮಾಡೋದು ಆ ಥರ ಈ ಥರ. ನಮ್ಮ ಊರುಗಳ ಕಡೆ ಹೋದ್ರೆ ಏನೋ ಅವ್ರು ನಮ್ಮ ದೊಡ್ಡಪ್ಪ ಅವರು ಇವರೆಲ್ಲ ಏನ ಜಿಮ್ ಮಾಡ್ಕೊಂಡಲ್ಲೋ, ನಾವೆಲ್ಲ ಗರಡಿ ಪೈಲ್ವಾನ್ರು, ನಾವು ಹಂಗೆ ಹಿಂಗೆ, ನೀನೇನು ಅನ್ನೋ ಥರ. ಪೈಲ್ವಾನ್ಗಿರಿ ಅಂತ ಯಾವಾಗ ಬಂತು, ಇಷ್ಟು ದಿನ ನನಗೂ ಅನ್ನಿಸ್ತಿತ್ತು ನಾನು ಪೈಲ್ವಾನ್ ಆಗಬೇಕು, ನಾನು ಗರಡಿ ಮನೆಗೆ ಹೋಗಬೇಕು, ನಾನು ಕಲಿಬೇಕು ಅಂತ. ಅವ್ರು ಹೇಳಿದ ತಕ್ಷಣ ಬಂದೆ. ಕಂಪ್ಲೀಟ್ ಟೀಮ್ ಇದ್ದರು, ಜರಾಲ್ ಸರ್ ಇದ್ದರು, ಮನು ಸರ್ ಇದ್ದರು, ಹಾಗೆ ಅವರ ಪ್ರೊಡಕ್ಷನ್ ಟೀಮ್ ಯಾರ್ಯಾರಿದ್ರು, ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇವರು ಎಲ್ಲರೂ ಇದ್ದರು. ಸೊ ಎಲ್ಲರೂ ನನ್ನ ಕತೆ ನರೇಟ್ ಮಾಡಿದ ತಕ್ಷಣ ಓಕೆ ಸರ್ ನಾನು ಮಾಡ್ತೀನಿ. ಯಾಕಂದರೆ ಈ ಥರ ಒಂದು ವಿಭಿನ್ನತೆ ಇದ್ದರೆ, ಕಲಿಯೋಕೆ ಏನಾರು ಒಂದಿದ್ದರೆ ನಮಗೂ ತುಂಬ ಖುಷಿ ಆಗುತ್ತೆ ಆ್ಯಕ್ಟ್ ಮಾಡೋಕ್ಕೆ. ಇವಾಗ ನಾವು ಎಲ್ಲರೂ ಹೊರಗಡೆ ಓಡಾಡಬೇಕಾದ್ರೆ ಸಣ್ಣ ಮಕ್ಕಳೆಲ್ಲ ಸಿಕ್ಬಿಟ್ಟು ರಾಮಣ್ಣ ಇಲ್ಲಿ ಒಂದು ಸತಿ ಬೈಸಪ್ಸ್ ತೋರಿಸು ಅಣ್ಣ, ಹಿಂಗನ್ನು ಅಂತಾರೆ. ಅದೆಲ್ಲ ಖುಷಿ. ಮಕ್ಕಳು ಯಾವಾಗ ಇಷ್ಟಪಡ್ತಾರೋ ನಮಗೆ ಅವಾಗ ಆ ಕ್ಯಾರೆಕ್ಟ್ರು ಮಕ್ಕಳಿಗೆಲ್ಲ ರೀಚ್ ಆಗಿದೆ, ಮನೇಲೆಲ್ಲ ನೋಡ್ತಾ ಇದ್ದಾರೆ ಅಂತ ನಮಗೆ ಅವಾಗ ತುಂಬ ಖುಷಿ ಆಗುತ್ತೆ. ಹಾಗೆ ನಮ್ಮ ಮನು ಸರ್ ಬಗ್ಗೆನೂ ಆಯಿತು. ಮನು ಸರ್ ಅವರ ಟೀಮು, ಎಂಟೈರ್ ಟೀಮ್ ಅವ್ರದ್ದೇನಿದೆ, ಕೃಷ್ಣ ಅವರಿದ್ದಾರೆ, ಆಮೇಲೆ ಆದರ್ಶ್ ಇದ್ದಾನೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು. ಹಾಗೆ ನನ್ನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ, ಶ್ರೀ ಮಾಡ್ತಾಯಿದ್ದಾನೆ, ಯದು ಮಾಡ್ತಾಯಿದ್ದಾನೆ, ಹಾಗೆ ನಮ್ಮ ಭರತ್ ಮಾಡ್ತಾಯಿದ್ದಾನೆ. ಸೊ 3 ಜನ ನನ್ನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ಇದರಲ್ಲಿ, ಈ ಸೀರಿಯಲಲ್ಲಿ. ಸೊ ಅವ್ರು 3 ಜನಕ್ಕೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಒಂದು ಯಾವುದೇ ಕ್ಯಾರೆಕ್ಟರ್ಗಳು ತೆರೆ ಮೇಲೆ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಅದಕ್ಕೆ ಛಾಯಾಗ್ರಾಹಕರದು ತುಂಬ ಡೆಡಿಕೇಶನ್, ಅವ್ರದ್ದು ಇದಿರುತ್ತೆ, ಎಫರ್ಟ್, ಕಾಂಟ್ರಿಬ್ಯೂಷನ್ ಎಲ್ಲ ಇರುತ್ತೆ. ಥ್ಯಾಂಕ್ ಯು. ಜೀವನೂ ಬರ್ತಾ ಇರ್ತಾನೆ. ಜೀವ ಜೊತೆಗೆ ಅವ್ರ ತಮ್ಮನ ಕರ್ಕೊಂಬರ್ತಾನೆ, ಪ್ರವೀಣ ನನ್ನ ಜೊತೆ ಪ್ರೇಮಿಸಮ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದ. ಸಡನ್ನಾಗೆ ಆ್ಯಕ್ಟ್ ಮಾಡಿದ್ದ ಅವನು ಆ್ಯಕ್ಟ್ರು. ಎಲ್ಲರಿಗೂ ಹೇಳ್ತಿರ್ತಾರೆ ನಾವೇ ಆ್ಯಕ್ಟ್ರ್ ಆಗಿಬಿಡ್ಬೇಕಾಗಿತ್ತು ಅಂತ. ಆ್ಯಕ್ಟ್ರ್ ಆಗಿಬಿಟ್ಟೆ ಅವ್ನು ಇವಾಗ ಕ್ಯಾಮ್ರಾಮನ್ ಆಗಿರೋದು. ಸೊ ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಅವ್ರ ಎಂಟೈರ್ ಟೀಮ್ ಅವಾಗವಾಗ ಲೋಕೇಶ್ ಬರ್ತಿರ್ತಾರೆ. ಸೊ ಜೀವ ಎಲ್ಲರನ್ನೂ ಕರ್ಕೊಂಬರ್ತಾನೆ, ನೋಡಿ ಹೆಂಗೆ ಮಾಡ್ತಾಯಿದ್ದೀವಿ, ಒಂದು ಸತಿ ಬಂದು ನೋಡಿ ಅಂತ ಎಲ್ಲ ಕ್ಯಾಮ್ರಾಮ್ಯಾನ್ನು ಒಂದೊಂದು ಸತಿ ವಿಸಿಟ್ ಮಾಡಿಸ್ತಾರೆ ಸೆಟ್ಗೆ. ಸೊ ಜೀವನ ನನ್ನ ಹಳೆ ಫ್ರೆಂಡು, ಜಾತ್ರೆ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅವಾಗಿಂದನೂ ಫ್ರೆಂಡು ನಾನು ಜೀವ. ಸೊ ಜೀವ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನಮ್ಮನ್ನು ತೋರಿಸ್ತಾ ಇದೆಯಾ ಸ್ಕ್ರೀನ್ ಮೇಲೆ. ಯಾಕಂದರೆ ನಾವು ಒಂದು ಸಿನಿಮಾ ಮಾಡಿದಾಗ ಏನೋ ಒಂದು ಕಲ್ತಿರ್ತೀವಿ, ಅದು ಏನು ಕಲ್ತಿದ್ದೀವಿ ಅಂತ ನೋಡೋಕ್ಕೆ ಫಸ್ಟ್ ಆಫ್ ಆಲ್ ಜನನೇ ಬರ್ತಾಯಿಲ್ಲ ಥಿಯೇಟ್ರಿಗೆ. ಇದರಲ್ಲಿ ಏನು ಕಲ್ತಿದ್ದೀವಿ ಅಂತ ನೋಡೋಕ್ಕೆ ದಿನ ಟಿ ವಿಯಲ್ಲಿ ನೋಡ್ತಾರೆ ಎಲ್ಲರೂ. ಸೊ ಇದಕ್ಕೆ ಎಷ್ಟು ಡೆಡಿಕೇಟ್ ಮಾಡಬೇಕೋ ನಾನು ಸಿನಿಮಾದಲ್ಲೂ ಇಷ್ಟು ನಾನು ಡೆಡಿಕೇಶನ್ ಮಾಡಿರಲಿಲ್ಲ. ಯಾವುದೇ ಇಷ್ಟು ಸಿನಿಮಾ, ನಂದು ಒಂದು 15-20 ಸಿನಿಮಾ ಆಯಿತು, ಇಷ್ಟು ಡೆಡಿಕೇಶನ್ ನಾನು ಇದಕ್ಕೇನು ನಾನು ಕೊಡ್ತಾಯಿದ್ದೀನಿ ರಾಮಣ್ಣ ಕ್ಯಾರೆಕ್ಟ್ರಿಗೆ, ಸಿನಿಮಾಗಳಿಗೂ ನಾನು ಮಾಡಿರಲಿಲ್ಲ. ಯಾಕಂದರೆ ಒಂದು ಸತಿ ನಮ್ಮ ರಸ್ಲಿಂಗ್ ಅಂತ ಅಂದರೆ, ಕುಸ್ತಿ ಅಂತ ಅಂದರೆ ನಮ್ಮ ನಾಡಿಂದದು, ನಮ್ಮ ಮಣ್ಣಿಂದು. ಇದನ್ನು ತುಂಬ ಮರ್ತುಬಿಟ್ಟಿದ್ದಾರೆ ಜನ. ಬೆಂಗಳೂರಲ್ಲಿರೋರ್ಗಂತೂ ಆ ಗರಡಿ ಅನ್ನೋದು ಗೊತ್ತೇ ಇಲ್ಲ. ಹಳಬ್ರಿಗೆ ಗೊತ್ತಿರುತ್ತೆ, ಹೊಸಬ್ರಿಗಂತೂ ಗೊತ್ತೇ ಇಲ್ಲ. ಜಿಮ್ ಮಾತ್ರ ಗೊತ್ತು. ಗರಡಿ ಮನೆಗೆ ಹೋದಾಗಲೇ ಗೊತ್ತಾಗೋದು ಅದ್ರದ್ದು ಏನು ಶಕ್ತಿ, ಅದ್ರದ್ದೇನು ಯಾವ ಥರ ಗುರು ಪರಂಪರೆ ಇನ್ನೂ ಬದುಕಿದೆ, ಎಷ್ಟು ಹಾನೆಸ್ಟಾಗಿ ಅದನ್ನು ಕಸರತ್ತು ಮಾಡ್ತಾರೆ ಅನ್ನೋದು. ಸೊ ಅದಕ್ಕೋಸ್ಕರ ನಾನು ನಿಜವಾಗ್ಲೂ ಹೋಗಿ ಪ್ರಾಕ್ಟೀಸ್ ಮಾಡಿ, ಈ ಸುಮ್ಮನೆ ಆ್ಯಕ್ಟ್ ಮಾಡೋದಕ್ಕಿಂತನೂ ನಾನು ಹೇಳಿದೆ ಮನು ಸರ್ಗಾಗಲಿ ಜರಾಲ್ ಸರ್ಗೆ, ಸರ್ ನಾನು ಆ್ಯಕ್ಟ್ ಮಾಡಿ ಪೈಲ್ವಾನ್ ಥರ ಆ್ಯಕ್ಟ್ ಮಾಡೋದಕ್ಕಿಂತ ಪೈಲ್ವಾನನ್ನೇ ಕೊಡ್ತೀನಿ ಸರ್, ನೀವು ಹೆಂಗಾರ ಶೂಟ್ ಮಾಡ್ಕೊಳ್ಳಿ ಸರ್ ಅಂತ. ನನಗೊಂದು 2 ತಿಂಗಳು ಟೈಮ್ ಇತ್ತು.
ಇವಾಗಲೇ ಸ್ಟಾರ್ಟ್ ಆಗಿ ಒಂದು 7 ತಿಂಗಳಾಗಿದೆ. 7 ಮಂತ್ಸಿಂದನೂ ಕಂಟಿನ್ಯೂಸ್ ಆಗಿ ನಾನು ಯಾವಾಗ ಫ್ರೀ ಇದ್ರೂ ಮೈಸೂರಲ್ಲಿ ನಾನು ಗರಡಿ ಪ್ರಾಕ್ಟೀಸ್ ಮಾಡ್ತೀನಿ. ಅಲ್ಲಿ ಮಧುವಣ್ಣ ಅಂತ ನನಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕಲಾವಿದರುಗಳು ಕಾಣಿಸ್ಬೇಕು ಅಂದರೆ ಟೆಕ್ನಿಷಿಯನ್ಸ್ಗಳು, ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡಕ್ಷನ್ ಅವರಾಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರೂ ಎಲ್ಲ ಲೈಟ್ ಬಾಯ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಕಣ್ರೋ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೀವುಗಳಿಂದನೇ ನಾವಿವತ್ತು ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರೋದು. ಮರ್ಯಾದಿ ರಾಮಣ್ಣ ಅಂತ ಇಲ್ಲಿ ನಮ್ಮ ಫೋಟೋಗಳು ಮಾತ್ರ ಇದೆ, ಆದರೆ ಮರ್ಯಾದಿ ರಾಮಣ್ಣ ತೆರೆ ಹಿಂದೆ ತುಂಬ ಜನ ಇದ್ದಾರೆ, 100 ಜನ ಇರ್ತಾರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ನಮ್ಮ ಜೀವಿತ್ ಅವರು ಇದ್ದಾರೆ, ಜೀವಿತ್ ಅವರು ಮಾತಾಡಲಿ. ಸೊ ತಗೊಳ್ಳಿ ಜೀವಿತ್ ಅವರೇ, ಇವ್ರ ಜೊತೆ ಮಾತಾಡೋಕ್ಕೆ ಭಯ ಆಗುತ್ತೆ, ಅಲ್ಲಂತೂ ಹೊಡೆಯೋಕ್ಕೆ ಬರ್ತಾರೆ. ಇವ್ರ ಪರ್ಸ್ನಾಲಿಟಿಗೆ ಮೀರ್ ಮಾತಾಡ್ತಿರ್ತಾರೆ ನನ್ನ ಹತ್ರ, ಹೊಡಿತೀನಿ ಅಂತ. ನನಗೊಂದು ಸತಿ ಅನಿಸುತ್ತೆ ಕುಕ್ ಬಿಡೋರು ಎತ್ತಿ ಅಂತ, ಯಾರು ಹೊಡೋಕ್ಕಾಗಲ್ಲ. ಶಾಂತಿ ರಾಮಣ್ಣ. ಓಕೆ ತಗೊಳ್ಳಿ ಮಾತಾಡಿ. ಥ್ಯಾಂಕ್ ಯು. ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೊದಲನಾಗಿ ನನ್ನ ಹೆಸರು ಜೀವಿತಾ ವಸಿಷ್ಠ. ಸೊ ಪ್ರಾಬ್ಲಿ ನೋಡಿರ್ತೀರ, ಸಿನಿಮಾದಲ್ಲೂ ನೋಡಿರ್ತೀರ, ಶ್ರೀದೇವಿ ಮಹಾತ್ಮೆಯಲ್ಲೂ ನೋಡಿರ್ತೀರ. ಸ್ಟಾರ್ ಸುವರ್ಣಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ನೊಂದು ಸಲ ಕಾಸ್ಟ್ ಮಾಡಬೇಕು ಅಂತ ಮನ್ಸು ಮಾಡಿ ಆಡಿಷನ್ ಎಲ್ಲ ಮಾಡಿ ನಾನು ಸೂಟ್ ಆಗಬಲ್ಲೆ ಅಂತ ನನಗೆ ಈ ಪಾತ್ರ ಕೊಟ್ಟಿರೋದಕ್ಕೆ ಸ್ಟಾರ್ ಸುವರ್ಣಗೆ ಥ್ಯಾಂಕ್ ಯು ಸೋ ಮಚ್. ಜೆರಾಲ್ಡ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಪ್ರಾಬ್ಲಿ ನೀವು ಅವತ್ತು ಮೆಸೇಜ್ ಮಾಡಿ ಕರೆದಿಲ್ಲ ಅಂತ ಅಂದಿದ್ದರೆ ನಾನು ಇವತ್ತು ಇಲ್ಲಿರ್ತಾನೆ ಇರಲಿಲ್ಲ. ಸೊ ಥ್ಯಾಂಕ್ ಯು ನನಗೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಮನು ಸರ್ ಎಲ್ರಿಗೂ ಥ್ಯಾಂಕ್ ಯು ಹೇಳಲೇಬೇಕು. ಅಫ್ಕೋರ್ಸ್ ಎಲ್ಲರೂ ತುಂಬ ಹೇಳಿದ್ದಾರೆ, ಜಾಸ್ತಿ ಡ್ರ್ಯಾಗ್ ಮಾಡೋದಕ್ಕೆ ಹೋಗಲ್ಲ. ಬಟ್ ಮನು ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಪೇಷನ್ಸ್ ಇದೆ. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ಪೇಸ್ ಕೊಡ್ತಾ ಇದ್ದೀರಾ. ನಾನು ಎಲ್ಲಾದರೂ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಅಂದಾಗ ಅದನ್ನು ಅಕ್ಸೆಪ್ಟ್ ಮಾಡಿ ನನಗೆ ಸ್ಪೇಸ್ ಕೊಡ್ತಾ ಇದ್ದೀರಾ. ಒಬ್ಬ ಡೈರೆಕ್ಟ್ರಿಗೆ ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಅದು ಇವರಲ್ಲಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮನು ಸರ್. ಚೇತನ್ ಸರ್ ಒಂದು ಕಂಫರ್ಟ್ ಝೋನ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ವೀಣಮ್ಮನ ಜೊತೆ ಅಂತೂ ನನಗೆ ಅತ್ತೆ ಅಂತಲೇ ಅನಿಸಲ್ಲ, ಎಲ್ಲೋ ಮಗಳು ಥರ ಫೀಲ್ ಆಗುತ್ತೆ. ಅಷ್ಟು ಮುದ್ದಾಗಿ ಟ್ರೀಟ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಮಾತಾಡಿಸಿ, ಅಷ್ಟು ವೀಣಮ್ಮ ಅಂತ ಅಷ್ಟೇ ಅಲ್ಲ, ಸುಂದರ್ ಸರ್ ಆಗಿರ್ಬೋದು ಅಥವಾ ವಿದ್ಯಮ್ಮ ನನ್ನ ಮುದ್ದು ಮಾಡೋದಂತೂ ಅದು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾರೆ. ನನ್ನ ಎತ್ಕೊಂಡೆಲ್ಲ ಮುದ್ದು ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿ ಮುದ್ದು ಮಾಡ್ತಾರೆ. ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೀವ ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್. ನೀವು ನನಗೆ ಪ್ರಾಮಿಸ್ ಮಾಡಿದ್ರಿ ನಿಮ್ಮನ್ನ ತುಂಬ ಚೆನ್ನಾಗಿ ತೋರಿಸ್ತೀನಿ ಅಂತ. ಡೆಫಿನೆಟ್ಲಿ ಅದಕ್ಕಿಂತ ಚೆನ್ನಾಗೇ ತೋರಿಸ್ತಾ ಇದ್ದೀರಾ, ಅಷ್ಟು ಚೆನ್ನಾಗಿ ನೀವು ಸಿನಿಮಾಟೋಗ್ರಫಿ ಮಾಡ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಪಾತ್ರದ ಬಗ್ಗೆ ಹೇಳೋದಾದರೆ ದೇವಿಯಲ್ಲಿ ಪ್ರಾಬ್ಲಿ ನಂದು ತುಂಬ ಸೌಮ್ಯ ಸ್ವಭಾವ ಇತ್ತು. ಬಟ್ ಈ ಇದರಲ್ಲಿ ಅದ್ರ ಆಪೋಸಿಟ್ಟು, ಅಲ್ಲಿ ಕಾಳಿ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಪ್ರಾಬಬ್ಲಿ ಇಲ್ಲೊಂದು ಸ್ವಲ್ಪ ಈಸಿ ಆಗ್ತಾ ಇರ್ಬೋದು. ಬಟ್ ಹಠಮಾರಿ, ಅವಳ ತಂಟೆಗೆ ಯಾರಾದರೂ ಬಂದರೆ ಅವಳು ಯಾರ ತಂಟೆಗೂ ಹೋಗಲ್ಲ, ಅವಳ ತಂಟೆಗೆ ಯಾರಾದರೂ ಬಂದರೆ ಸುಮ್ಮನೆ ಬಿಡಲ್ಲ. ಇಂಡಿಪೆಂಡೆಂಟ್ ಗರ್ಲ್. ಸೊ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಅದು ಒಂದು ಸ್ವಲ್ಪ ಹಠ, ಕೊಬ್ಬು, ಆ್ಯಟಿಟ್ಯೂಡು ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅಪ್ಪನ ಮುದ್ದಿನ ಮಗಳು. ನನ್ನ ಫ್ಯಾಮಿಲಿ ಕಡೆನೂ ಅಷ್ಟೇ, ಎಲ್ಲರೂ ತುಂಬ ಒಳ್ಳೆ ಆರ್ಟಿಸ್ಟ್ಗಳು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಕಂದ ಸರ್, ಮನನ್ ಸರ್, ಜಯಂತ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಅಂದರೆ ಎಲ್ಲರೂ ಹೇಳ್ತಿದ್ರು ಆಫ್ ಸ್ಕ್ರೀನ್ ತುಂಬ ಮುದ್ದು ಹುಡುಗಿ ಅಂತೆಲ್ಲ. ಬಟ್ ಪ್ರಾಬ್ಲಿ ಎಸ್, ಬಟ್ ನನ್ನ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ನನಗೂ ಒಂದು ಸ್ವಲ್ಪ ತಯಾರಿ ಬೇಕಿತ್ತು, ಇದು ಶೌಟ್ ಮಾಡೋದಾಗಿರ್ಬೋದು ಅಥವಾ ಆ್ಯಟಿಟ್ಯೂಡ್ ತೋರಿಸೋದಾಗಿರ್ಬೋದು. ನನಗೆ ಟೀಮ್ ಸಪೋರ್ಟ್ ಇರೋದಕ್ಕೇ ನಾನು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಕಾರಣ ಆಗ್ತಿರೋದು. ಬಿಕಾಸ್ ಆ ಕಂಫರ್ಟ್ ಝೋನು, ಆ ಬಾಂಡಿಂಗ್ ಚೆನ್ನಾಗಿಲ್ಲ ಅಂತ ಅಂದರೆ ಎದುರುಗಡೆ ಮಾಡ್ತಿರೋ ಆರ್ಟಿಸ್ಟ್ಗೂ ಮುಜುಗರ ಆಗುತ್ತೆ, ಅಥವಾ ಏನಂತಾರೆ ಅದು ಪರ್ಫಾರ್ಮ್ ಮಾಡೋದಕ್ಕೆ ನಾವು 100% ಕೊಡೋದಕ್ಕೆ ಆಗಲ್ಲ. ಬಟ್ ಇಲ್ಲಿ ಎಲ್ಲರೂ ನನಗೆ ನೀನು ಪರ್ಫಾರ್ಮ್ ಮಾಡು, ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಎವ್ರಿ ಡೇ ಸೆಟ್ಟಿಗೆ ಬಂದಿದ್ದ ತಕ್ಷಣವೇ ನೀನು ಎಪಿಸೋಡ್ ನೋಡಿದೆ ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಾ ಇದೆಯಾ ಅಂತೆಲ್ಲ ಅಪ್ರಿಷಿಯೇಟ್ ಮಾಡೋದಕ್ಕೆ ನನಗೆ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಮೇ ಬಿ ಇನ್ನೂ ನಾನು 100% ಕೊಡಬೇಕು, ನಾನು ಕೊಡ್ತಾ ಇರೋದು ಸಾಲ್ತಾ ಇಲ್ವೇನೋ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ವೆರಿ 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 ಮಚ್. ಮರ್ಯಾದಿ ರಾಮಣ್ಣ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾಟ್ ಜಸ್ಟ್ ಆರ್ಟಿಸ್ಟ್, ಇಡೀ ಟೆಕ್ನಿಷಿಯನ್ಸ್ಗೆ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲೈಟ್ ಆಫೀಸರ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮಾಧ್ಯಮ ಮಿತ್ರರಿಗೆ. ನನ್ನ ಹೆಸರು ರಾಜ್ ಮನು ಅಂತ. ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಶಿಲ್ಪಾ ಮೇಡಮ್ಗೆ. ಈ ಪ್ರಾಜೆಕ್ಟ್, ಇಂಥ ದೊಡ್ಡ ಪ್ರಾಜೆಕ್ಟ್ನ ನನ್ನ ನಂಬಿ ಕೊಟ್ಟಿದ್ದಾರೆ, ನನ್ನ ಹೆಗಲಿಗೆ ಹೊರಿಸಿದ್ದಾರೆ. ಇವಾಗ ಒಂದು 30-35-40 ಎಪಿಸೋಡ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿ ಬರ್ತಾಯಿದೆ ಅಂತ ಫೀಡ್ಬ್ಯಾಕ್ ಇದೆ. ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಜನಗಳಾಗಲಿ, ನಮ್ಮ ಟೆಕ್ನಿಷಿಯನ್ ಆಗಲಿ, ಆರ್ಟಿಸ್ಟ್ ಆಗಲಿ ಅಪ್ರಿಷಿಯೇಟ್ ಮಾಡಿ, ಅದು ನನಗೆ ಈಗ ಬಂದಿರೋ ಒಂದು ಖುಷಿ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಮನೋನ್ ಸರ್, ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಟೆಕ್ನಿಕಲಾಗಿ. ಇನ್ನೊಂದು ಕತೆ, ಇದು ಮದರ್ ಸೆಂಟಿಮೆಂಟ್ ಏನಂದರೆ ಇನ್ನೂ 50 ವರ್ಷ ಹೋದ್ರೂ ಇದಕ್ಕೆ ಬೆಲೆ ಇದೆ.
ತಾಯಿ ಮತ್ತು ಮಗನಿಗೆ ಅದು ವರ್ಕ್ ಆಗ್ತಾಯಿದೆ ಇಲ್ಲಿ. ಅದು ನನಗೆ ಖುಷಿ ಆಯಿತು. ನಾನು ಸಿನಿಮಾದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ ತಾಯಿ ಸೆಂಟಿಮೆಂಟ, ಬಟ್ ಸೀರಿಯಲಲ್ಲಿ ಕೊಟ್ಟಿದ್ದಾರೆ. ಸೂಪರಾಗಿ ಇದೆ ಕತೆ, ಅದನ್ನು ನಾನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸಪೋರ್ಟಾಗಿ ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗೂ ಕ್ಯಾಮ್ರಾಮೆನ್ ನಮ್ಮ ಜೀವ, ನಾನು ಏನು ಫ್ರೇಮ್ ಹೇಳ್ತೀನಿ ಇದಕ್ಕೆ ಈ ಥರ ಶಾರ್ಟ್ ಬೇಕು ಅಂತಂದರೆ ಅದಕ್ಕೆ ಕಂಪೋಸ್ ಮಾಡಿದ್ರೆ ಅದಕ್ಕೆ ಶೀಘ್ರವಾಗಿ ರೆಡಿ ಮಾಡಿಕೊಡ್ತಾರೆ. ಅವರಿಗೆ ಜೀವ ಮತ್ತು ಪ್ರವೀಣ್ ಥ್ಯಾಂಕ್ ಯು. ಆಮೇಲೆ ನನಗೆ ನನ್ನ ಅಸೋಸಿಯೇಟ್ ಕೃಷ್ಣ ಗುಡ್, ಒಳ್ಳೆ ನನಗೆ ಬ್ಯಾಕ್ ಬೋನ್ ಆಗಿದ್ದಾನೆ. ಅವನು ಒಂದು ಸ್ಲ್ಯಾಂಗ್ ಆಗ್ಬೋದು, ಡೈಲಾಗ್ ಹೇಳ್ಕೊಡೋದಾಗ್ಬೋದು, ನನಗೆ ತುಂಬ ಸಪೋರ್ಟ್ ಆಗಿದ್ದಾನೆ. ಮತ್ತು ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರು ಆದರ್ಶ್, ಇನ್ನೊಬ್ಬರು ಲಿಂಗರಾಜ್ ಥ್ಯಾಂಕ್ ಯು. ಮತ್ತು ನನ್ನ ಟೆಕ್ನಿಷಿಯನ್ ಟೀಮ್ ಥ್ಯಾಂಕ್ ಯು. ಎಲ್ಲರಿಗೂ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು. ನಮ್ಮ ಲೈಟ್ಮೆನ್ಸ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ನಮ್ಮ ಮೇಕಪ್ ಆಗ್ಬೋದು. ಅದಾದಮೇಲೆ ಸಿದ್ದು ಥ್ಯಾಂಕ್ ಯು. ಆಮೇಲೆ ಸೌಂಡು ಸುರೇಶ್ ಅಣ್ಣ, ಅವರು ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು. ಮತ್ತು ಇನ್ನೊಂದರೆ ಈ ಕತೆಗೆ ಈ ಪಾತ್ರಗಳಿದ್ದಾವಲ್ಲ, ಒಂದೊಂದು ಮುತ್ತುಗಳಿದ್ದಂಗೆ ನನಗೆ, ಆಯಿತಾ. ಚೆನ್ನಾಗಿ ಅಭಿನಯಿಸ್ತಾ ಇದ್ದೀರಾ, ಹೆಸರು ತಂದು ಕೊಡ್ತಾಯಿದ್ದೀರಾ. ಥ್ಯಾಂಕ್ ಯು ಎಲ್ಲರಿಗೂ. ಸಪ್ರೇಟ್ ಹೇಳೋದಕ್ಕಿಂತ ಟೋಟಲಿ ಹೇಳ್ತೀನಿ ಥ್ಯಾಂಕ್ ಯು. ಮರ್ಯಾದೆ ರಾಮಣ್ಣ, ಮರ್ಯಾದೆ ಪುರುಷೋತ್ತಮ ಹಾಗೆ ಮಾಡಿಬಿಟ್ಟಿದ್ದಾರೆ. ಮರ್ಯಾದೆ ಪುರುಷೋತ್ತಮ ಅಪ್ಪ ನೀನು ಶಾಂತಿಯಾಗಿರೋ ನಾನು ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಅದಕ್ಕೆ ನಾನು ಶಾಂತಿಯಾಗಿದ್ದೀನಿ, ಸೂಪರಾಗೆ ಬರ್ತಾಯಿದೆ. ಇನ್ನು ಜಯಳ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸ್ಕ್ರೀನ್ ಪ್ಲೇ ಸೂಪರಾಗಿದೆ. ಆ ಸ್ಕ್ರೀನ್ ಪ್ಲೇ ಕೊಟ್ಟಿರೋದ್ರಿಂದನೇ ನಿಮಗೆ ಇಷ್ಟೊಂದು ಯಾವಾಗಲೂ ಕ್ಷಣಕ್ಕೂ ಕುತೂಹಲ ಕಾಡ್ತಾ ಇರೋದು. ನೆಕ್ಸ್ಟ್ ಏನಾಗುತ್ತೆ. ಮತ್ತು ಇನ್ನು ನಮ್ಮ ಮರ್ಯಾದೆ ರಾಮಣ್ಣ, ಪೈಲ್ವಾನ್ ರಾಮಣ್ಣ, ಅವ್ರಿಗೂ ಥ್ಯಾಂಕ್ ಯು, ವಿಶೇಷವಾಗಿ ಥ್ಯಾಂಕ್ ಯು. First of all, I want to thank God for this great opportunity. And then it's a great blessing that I'm working with all these senior actors, Vidyamma, Sundar sir, Veena madam. We all have our village in our heart. So we try to bring that village into this small screen. When we started this storyline, we focused on 3 things. One, our language. Language is always pride to all of us. The second one is our art. That's why Sundar sir is doing a drama writer and director characters. The third one is our martial arts, like Kusti. So we blend these 3 things in this family subject. Please watch continuously and enjoy the show. Thank you so much. ಈ ಅವಕಾಶ ಕೊಟ್ಟ ಜೆರಾಲ್ಡ್ ಸರ್ ಥ್ಯಾಂಕ್ ಯು ಸೊ ಮಚ್. ಇದು ಕೋವಿಡ್ ಆದಮೇಲೆ ನಂದು ಸುವರ್ಣದು 6ನೇ ಪ್ರಾಜೆಕ್ಟು. ಸೊ ಥ್ಯಾಂಕ್ ಯು ಸುವರ್ಣ, ಶಿಲ್ಪಾ ಮೇಡಮ್, ಜಯಂತ್ ಸರ್, ಸ್ಕಂದ ಸರ್, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇವರು ಮಾತಾಡ್ತಿಲ್ಲ ಅಷ್ಟೇ, ಆದರೆ ಅಗಾಧವಾದ ಸಾಹಿತ್ಯ ಜ್ಞಾನ ಇದೆ. ಅಪರೂಪಕ್ಕೆ ಒಬ್ಬ ಕ್ಯಾಮ್ರಾಮನ್ಗೆ ಟೆಕ್ನಿಕಲ್ ಆಗಿ ಇರಬೇಕಾದ್ರ ಜೊತೆಗೆ ಕ್ರಿಯೇಟಿವ್ ಆದ ಬಹಳ ಬ್ರಿಲಿಯಂಟ್ ಐಡಿಯಾಸ್ ಇದೆ. ಒರೇಷಿಯಸ್ ರೀಡರ್ ಇವರು, ಸಾಹಿತ್ಯದ ದಿಗ್ಗಜರುಗಳನ್ನೆಲ್ಲ ಓದಿದ್ದಾರೆ ಇವರು, ಆದರೆ ಮಾತಾಡ್ತಿಲ್ಲ ಅಷ್ಟೇ. ನಾನು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಲಿಲ್ವೋ ಯಾರು ಬೇಜಾರು ಮಾಡ್ಕೋಬೇಡಿ, ಇವರೆಲ್ಲರೂ ಹೇಳಿದ್ದಾರೆ. ಡಿಟೋ ಕಾಪಿ ಪೇಸ್ಟ್ ಮಾಡ್ಕೋತಾರೆ ಬಿಡಿ. ಮಿತ್ರರಿಗೆ ನಾವು ನಿಮ್ಮಿಂದ ಪ್ರಶ್ನೆಯನ್ನು ತಗೋತೀವಿ. ಅದಕ್ಕೆ ಮುಂಚೆ ಇದುವರೆಗೂ ಸೀರಿಯಲ್ ನಡೆದು ಬಂದ ಹಾದಿಯ ಬಗ್ಗೆ ಒಂದು ವಿಟಿ ಮಾಡಿದ್ದಾರೆ ನಮ್ಮ ಓಕೆ. ಸೌಂಡ್ ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಹೌದು ಅಂತ ಅನ್ನಿಸ್ತು. ಬಟ್ ಇದು ತಾಯಿ ಸೆಂಟಿಮೆಂಟು, ಮರ್ಯಾದೆ ಪುರುಷೋತ್ತಮ, ಅದು ರಾಮನ ಕರೀತಾರಲ್ಲ, ಆ ಒಂದು ಇದಾಗಿ ನಾವು ಈ ಟೈಟಲ್ನ ಸೆಲೆಕ್ಟ್ ಮಾಡಿದ್ವಿ. ಮರ್ಯಾದ ಪುರುಷೋತ್ತಮ, ಮರ್ಯಾದೆ ರಾಮಣ್ಣ. ಕಲ್ಪನೆ ಭೀಮನಾಗಿ ತೋರಿಸ್ಬೇಕು ಅಂತಿದ್ದು ಯಾಕೆ ಅಂದರೆ ಕಥೆಯಲ್ಲಿ ಬರೀ ಕಥೆನೇ ಹೋಗಬಾರ್ದು, ಮಾಮೂಲಿ ಮನೆ ಫ್ಯಾಮಿಲಿ ಹೋಗ್ಬಾರ್ದು. ಅವ್ರಿಗೊಂದು ಕಸುಬಿರಬೇಕು, ವ್ಯಾಯಾಮ ಅಂತ ಇದ್ರೆ ನಮ್ಮ ಹಳ್ಳಿ ಸೊಗಡಿಂದು ಒಂದು ಕುಸ್ತಿ ಇದೆಯಲ್ಲ, ಅದನ್ನೇ ನಾವು ತಗೊಂಡ್ವಿ. ಪೈಲ್ವಾನ್ ರಾಮ ಅಂತ ಹೆಸರಿಕೊಂಡಿದ್ದೀರಲ್ಲ, ಹೌದೌದು, ಭೀಮನಾಗಿ ತೋರಿಸ್ತಾ ಇಲ್ಲ.
ಬಟ್ ಕನ್ನಡದಲ್ಲೇ ಸುಮಾರು ಲ್ಯಾಂಗ್ವೇಜ್ ಅಂದರೆ ಬೇರೆ ಬೇರೆ ಥರ ಸ್ಲ್ಯಾಂಗ್ ಇದೆ. ಸೊ ನಮ್ಮದ್ರಲ್ಲಿ ಒಂದು ಕೊಳ್ಳೇಗಾಲ ಸ್ಲ್ಯಾಂಗ್ ತೊಗೊಂಡು ಬಂದು ಅದೊಂದು ಆ್ಯಡ್ ಮಾಡಿರೋದು. ಅದು ಐ ಡೋಂಟ್ ಥಿಂಕ್ ಸೊ ನಮ್ಮ ಟೆಲಿವಿಷನಲ್ಲಿ ಯಾರು ಮಾಡಿದ್ದಾರೆ ಅಂತ. ಸೊ ಸ್ಲ್ಯಾಂಗ್ ಕೂಡ ತಿಳ್ಕೊಳ್ಳೋ ಒಂದು ಏನೋ ಆಪರ್ಚುನಿಟಿ ಸಿಗುತ್ತೆ. ಸೊ ಪ್ರಾಬಬ್ಲಿ ಆ ರೀಸನ್ಗೂ ಕೂಡ ನೋಡಬೇಕು. ಈವನ್ ಕುಸ್ತಿ ಬಗ್ಗೆ ಆಗಿರ್ಬೋದು ಅಥವಾ ಲ್ಯಾಂಗ್ವೇಜ್ ಬಗ್ಗೆ ನಮಗೆ ಅಂದರೆ ಕನ್ನಡದಲ್ಲೇ ಸುಮಾರು ಥರ, ನೀವು ಇವಾಗ ರೋಡ್ ಬಿಟ್ಟು ರೋಡ್ಗೆ ಹೋದ್ರೇ ಒಂದೊಂದು ರೋಡಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇರ್ತಾರೆ, ಸ್ಲ್ಯಾಂಗ್ ಬೇರೆ ಇರುತ್ತೆ. ಸೊ ನಮ್ಮದು ಕೊಳ್ಳೇಗಾಲ ಈ ಕಡೆ ಬಂದಾಗ ಕೊಳ್ಳೇಗಾಲದ ಸ್ಲ್ಯಾಂಗ್ ಆಗಿರೋದ್ರಿಂದ ಜನಕ್ಕೂ ಸ್ವಲ್ಪ ಗೊತ್ತಾಗುತ್ತೆ. ಓಕೆ, ಕೊಳ್ಳೇಗಾಲದ ಅಂದರೆ ಕೊಳ್ಳೇಗಾಲ ಬಿಟ್ಟು ಬಾಕಿ ಅವರಿಗೆ ಗೊತ್ತಿಲ್ಲ. ನಾನು ಟು ಬಿ ಹಾನೆಸ್ಟ್, ನನ್ನ ಪರ್ಸ್ನಲ್ ಒಪಿನಿಯನ್, ನನಗೆ ಗೊತ್ತಿರಲಿಲ್ಲ ಕೊಳ್ಳೇಗಾಲದಲ್ಲಿ ಈ ಥರ ಮಾತಾಡ್ತಾರೆ ಅಂತ. ಇಲ್ಲಿ ಬಂದಮೇಲೆ ನಾನು ಕಲ್ತಿರೋದು. ಸೊ ಈ ಥರ ಒಂದು ಸಣ್ಣ ಸಣ್ಣ ಎಲಿಮೆಂಟ್ಸ್ ಇದೆ ಕಲಿಯೋಕ್ಕೆ. ಸೊ ಪ್ರಾಬ್ಲಿ ಅದು ಒಂದು ಮೇನ್ ರೀಸನ್. ಮತ್ತೊಂದು, ಈ ಸೀರಿಯಲ್ನ ನೋಡಬೇಕು ಯಾಕೆ ಅನ್ನೋದಕ್ಕೆ ಕಥೆಯ ಓಘ ಅಂದರೆ ನಾವು ಇದುವರೆಗೂ ಸೀರಿಯಲ್ಗಳಲ್ಲೆಲ್ಲ ನೋಡಿರೋದು, ಸೀರಿಯಲ್ದೇ ಒಂದು ಪೇಜ್ ಇರುತ್ತೆ, ಅದರ ರಿಯಾಕ್ಷನ್ಸು ಅದು ಇದು ಅಂತ. ಅದೆಲ್ಲವನ್ನು ಮೀರಿ ನಾವು ಒಂದು ವೇಗದಲ್ಲಿ ಕತೆ ಹೇಳ್ತಾ ಇದ್ದೀವಿ. ನಾವು ಶುರು ಮಾಡಿದ್ದೇ ಇದು IPL ಟೈಮ್ನಲ್ಲಿ. ಸೊ ಅದು ಎಂಥ ಬಂಡ ಧೈರ್ಯದಿಂದ ಶುರು ಮಾಡಿದ್ದೀವಿ ನೀವು ಲೆಕ್ಕ ಹಾಕ್ಬೋದು. ಯಾಕೆಂದರೆ ಈ ಕತೆ ಬಗ್ಗೆ ನಮಗೆ ಅಷ್ಟು ಭರವಸೆ ಇತ್ತು. ಫೈನಲಿ ಹಿಂದಿನ ದಿವಸ ನಮ್ಮದು ಸೀರಿಯಲ್ ಲಾಂಚ್ ಆಗಿದ್ದು, ಅಷ್ಟರ ಮಧ್ಯೆಯೂ ಒಳ್ಳೆ ವ್ಯೂವರ್ಶಿಪ್ ನಮಗೆ ಸಿಕ್ತು ಈ ಸೀರಿಯಲ್ಗೆ. ಸೊ ಕಥೆಯ ವೇಗ ಮತ್ತು ಆ ಫಾರ್ಮುಲಾ, ಸೀರಿಯಲ್ಗಿರುವ ಫಾರ್ಮುಲಾವನ್ನೆಲ್ಲವನ್ನು ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ. ಅದೊಂದು ಕಾರಣಕ್ಕೆ ಸೀರಿಯಲ್ ನೋಡ್ತಿದ್ದಾರೆ ಅಥವಾ ನೋಡುವ ಒಂದು ಕಾರಣ ಆಗಬೇಕು. ಆಮೇಲೆ ಇಲ್ಲಿ ಹೊಸ ಪ್ರಯೋಗಗಳಾಗ್ತಾ ಇದೆ. ಅವ್ರು ಹೇಳಿದಾಗ ಇವಾಗ ಭಾಷಾ ಪ್ರಯೋಗನೇ ಇರ್ಬೋದು. ಆಮೇಲೆ ತುಂಬ ಕಡೆ ನಾವು ಏನೇನು ಮಾಡಬಾರ್ದು ಅಂತ ಒಂದು ಕಾನೂನಾಗಲಿ ರೂಲ್ಸ್ ಆಗಲಿ ತಂದರೆ ಅದು ಪೂರ್ತಿ ಎಲ್ಲ ಕಡೆನೂ ಅದ್ರ ಪ್ರಕಾರ ಯಾರೂ ನಡ್ಕೊಳ್ಳೋದಿಲ್ಲ. ಅದನ್ನು ವಿರೋಧ ಬ್ರೇಕ್ ಮಾಡಿನೇ ಮುಂದಕ್ಕೆ ಹೋಗ್ತಾರೆ. ಯಾಕೆ ಅಂದರೆ ಎಷ್ಟೋ ಕಡೆ ಚೈಲ್ಡ್ ಮ್ಯಾರೇಜ್ ಆಗಬಾರ್ದು ಅನ್ನೋದು ಗೊತ್ತಿದ್ರೂ ಆ ಗುಟ್ಟು ಮುಚ್ಚಿಟ್ಟು ಮದುವೆ ಮಾಡ್ತಾರೆ. ಹಾಗೆ ಮೂಢನಂಬಿಕೆ, ಈಗ ಜಯಮ್ಮಂಗೆ ಇಲ್ಲಿ ಅದು ಮೂಢನಂಬಿಕೆನೇ ಇರಬಹುದು ಬೇರೆಯವ್ರ ಪ್ರಕಾರ, ಆದರೆ ಅವಳು ಅದರೊಳಗೆ ಮಗನ ಜೀವ ಇದೆ ಅನ್ನೋಕ್ಕೋಸ್ಕರ ಅವಳು ಆ ಒಂದು ಮೂಢನಂಬಿಕೆನ ಬಲವಾಗಿ ನಂಬಿದ್ದಾಳೆ. ಆದರೆ ಅದ್ರ ಕಾರಣ ನಮ್ಗಳಿಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾವು ಅವಳಿಗೆ ಒಂದು ಚಾಲೆಂಜ್ ಹಾಕಿ ಮದುವೆ ಮಾಡಿಸಿದ್ವಿ. ಇವ್ರು ಕೇಳಿದರು, ಅದು ಹೇಗೆ ಮದುವೆ ಮಾಡಿಸಿದ್ರಿ ನೀವು, ಅದು ತಪ್ಪಲ್ವ, ಮಾತು ಕೊಟ್ಟ ಮೇಲೆ ಮಾತೆ ಅಂತ. ನಮಗೆ ಗೊತ್ತಿಲ್ಲ ಅವಳು ಯಾಕೆ ಮಾತು ಕೊಟ್ಟಿದ್ದಾಳೆ ಅಂತ. ಅವಳ ಒಂದು ನಂಬಿಕೆಯಲ್ಲಿ ನಮ್ಗೆ ಯಾವ ಲಾಜಿಕ್ಕೂ ಕಾಣಿಸ್ತಿಲ್ಲ. ಸೊ ಅವಳು ಮಾತು ಮುರಿಯೋದು ನಮ್ಮ ಹಠ ಆಗಿರುತ್ತೆ. ಹಾಗಾಗಿ ನಾವು ಮದುವೆ ಮಾಡಿಸಿದ್ದೀವಿ. ಅದು ಒಂದು ಅವ್ರ ಅಮ್ಮನೂ ಹೇಳ್ತಾರೆ, ಇವಳಿಗೆ ಮತ್ತೆ ಪ್ರಜ್ಞೆ ಬಂದುಬಿಟ್ರೆ ಇವಳು ಮದುವೆ ಅನ್ನೋದ್ರ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ಅವಳಿಗೆ ಪ್ರಜ್ಞೆ ತಪ್ಪಿರೋವಾಗಲೇ ಮದುವೆ ಮಾಡ್ತೀವಿ ನಾವು. ಅದು ತಪ್ಪು ಅಂತ ಅವಳು ಕೂಡ ಹೇಳ್ತಾಳೆ. ಇಟ್ಸ್ ಎ ಬಿಗ್ ಅಫೆನ್ಸ್ ಅಂತ ಅವಳು ಹೇಳ್ತಾಳೆ. ಮತ್ತು ರಾಮಣ್ಣ ಕೂಡ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಕೋತಾನೆ. ಹಾಗಾಗಿ ನಾವು ಎಲ್ಲಿ ನಾವು ಒಂದು ಸಾಮಾಜಿಕವಾದ ಒಂದು ಧೋರಣೆಗಳನ್ನು ನಾವು ಮುರಿದಿದ್ದೀವೋ ಅದಕ್ಕೆ ನಾವೇ ಒಂದು ಸ್ಪಷ್ಟೀಕರಣನೂ ಕೊಟ್ಟಿದ್ದೀವಿ. ಅದನ್ನು ನಾವು ಪೂರ್ತಿ ಸರಿ ಅಂತ ಒಪ್ಕೋತಿಲ್ಲ. ಮೂಢನಂಬಿಕೆ ಅವಳದಾಗಿದ್ರು ಅದು ಮೂಢನಂಬಿಕೆ ತಪ್ಪು ಆದರೂ ಏನೂ ಆಗಲ್ಲ ಅನ್ನೋದನ್ನು ತೋರ್ಸೋಕೆ ಇಲ್ಲಿ ಹೊರಟಿದ್ದೀವಿ. ಅದು ಹೇಗೆ ನಾವು ಅದನ್ನು ತೋರಿಸ್ತೀವಿ ಅನ್ನೋದಕ್ಕೋಸ್ಕರ ನೀವೆಲ್ಲ ನೋಡಬೇಕು ಈ ಧಾರಾವಾಹಿನ. ಇದರಲ್ಲಿ ಒಂದೇ ಒಂದು ಇಂಟ್ರೆಸ್ಟಿಂಗ್ ಅಂತ ಏನು ಅಂದರೆ, ಏನೋ ಹೇಳ್ತಾ ಇದ್ರಿ ಆಗಲೇ ಮೇಡಮ್ ಬಗ್ಗೆ, ಅದು ನಿಜ ಜೀವನದಲ್ಲೂ ಹಂಗೆ ಇದೆಯಾ ಅಥವಾ ಬರೀ ಧಾರಾವಾಹಿಗೆ ಮಾತ್ರ ಸೀಮಿತವಾಗಿದೆಯಾ? ಅವರವರ ಭಾವಕ್ಕೆ. ಇಲ್ಲ, ನಿಮ್ಮ ಪೇರು ಎರಡೂ ಚೆನ್ನಾಗಿದೆ, ಅದಕ್ಕೆ ಕೇಳಿದ್ದು. ನಿಜ ಜೀವನದಲ್ಲೂ ಚೆನ್ನಾಗಿದೆ, ತೆರೆ ಮೇಲೂ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ಹೌದು, ಏನು ತೆರೆ ಮೇಲೂ ರಿಯಲ್ ವೈಫ್ನ ಅಥವಾ ರಿಯಲ್ ಹಸ್ಬೆಂಡ್ನ ಜೊತೆನೇ ಆ್ಯಕ್ಟ್ ಮಾಡೋದು ಕಲಾವಿದರಾಗಿ ಹಿಂಸೆ ಆಗುತ್ತೆ. ಅದು ಇಲ್ಲೂ ಅವಳೇನಾ ಅಂತ. ಮತ್ತು ಮನೆಯಿಂದ ಹೊರಟಾಗ ಏನನ್ನ ಕ್ಯಾರಿ ಮಾಡ್ತೀವೋ ಅದನ್ನ ಇಲ್ಲೂ ಬಂದು ಅದನ್ನೇ ಮುಂದುವರಿಸ್ಬೇಕಲ್ಲಪ್ಪ ಅನ್ನೋ ಹಿಂಸೆ ಇರುತ್ತೆ. ಬಟ್ ಅದ್ರ ಮಧ್ಯೆನೂ ನಾವು ಇಲ್ಲಿ ಬಂದಮೇಲೆ ಅದನ್ನು ಮರೆತು ಪಾತ್ರ ಆಗ್ತೀವಿ. ಸೊ ಮನೆಯಲ್ಲಷ್ಟೇ ನಾವು ವೀಣಾ ಮತ್ತು ಸುಂದರಾಗಿರ್ತೀವಿ, ಇಲ್ಲಿ ಬಂದಾಗ ಜಯಮ್ಮ ಮತ್ತು ಜಗ್ಗ ಆಗ್ತೀವಿ. ಎಲ್ಲರದು ಕ್ವಶನ್ ಕೇಳಾಗಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.